ಹಾಲೆಲೂಯಾ, ಪ್ರೈಸ್ ಗಾಡ್. ದೇವ್ರ ನಮಗೆ ಸ್ತೋತ್ರವಾಗಲಿ. ಪ್ರಿಯರೇ, ಇವತ್ತು ವಿಶೇಷವಾಗಿ ನಾನು ನಿಮ್ಮ ಮುಂದೆ ಇಡೀ ನನ್ನ ಫ್ಯಾಮಿಲಿ, ನನ್ನ ಕುಟುಂಬ ಸಮೇತ ನಿಮ್ಮ ಮುಂದೆ ನಾನು ಬರ್ತಾ ಇದ್ದೇನೆ. ಕಾರಣ ಅನೇಕ ಜನರು ನನಗೆ ಕೇಳುವಾಗಣ, ನನಗೆ ತುಂಬ ಸಮಸ್ಯೆಗಳಿದೆ, ತುಂಬ ನೋವುಗಳಿದೆ ಅಣ್ಣ, ತುಂಬ ರೋಗಗಳಿದೆ ಅಮ್ಮ ಎಂಬುದಾಗಿ ಅನೇಕರ ಫೋನ್ಗಳು ಬರ್ತಾನೆ ಇರ್ತದೆ. ದಯವಿಟ್ಟು ನಮಗೋಸ್ಕರ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ. ಪ್ರಿಯ ದೇವಜನರೇ, ಇವತ್ತು ಕ್ರಿಸ್ತನ ಮಹಿಮೆಗೋಸ್ಕರ ನನ್ನ ಕುಟುಂಬದ ಸಾಕ್ಷಿಯನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಇದನ್ನು ಕೇಳುವಂತ ಅನೇಕ ಜನರಿಗೆ ಒಂದು ಪ್ರೋತ್ಸಾಹ, ಒಂದು ಉತ್ತೇಜನ ಪಡಿಸ್ತದೆ. ಅದಕ್ಕೋಸ್ಕರ ನನ್ನ ಸಾಕ್ಷಿಯನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ದೇವರು ನಮ್ಮ ಕುಟುಂಬದಲ್ಲಿ ಮಾಡಿದ ಉಪಕಾರಗಳನ್ನ ಸ್ಮರಿಸುತ್ತಾ ಕ್ರಿಸ್ತನ ಮಹಿಮೆಗಾಗಿಯೇ ಈ ಸಾಕ್ಷಿಯನ್ನು ಹೇಳ್ತಾ ಇದ್ದೇನೆ. ನನ್ನ ಹೆಂಡತಿ ಮಾರ್ಗರೆಟ್ ಎಂಬುದಾಗಿ, ನನ್ನ ಮಗಳು ಮಹಿಮಾ ಮೋಸಸ್ ಎಂಬುದಾಗಿ, ನನ್ನ ಮಗ ಮೆಲಿತ್ ಮೋಸಸ್ ಎಂಬುದಾಗಿ. ಓಕೆ, ಒಂದು ಕ್ಷಣ ನಾವು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಎಲ್ ಶಡಾಯ್, ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಎಲ್ ಶಡಾಯ್, ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ, ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ. ನನ್ನ ಬಾಳಿನ ಬಲ ನೀನೇ, ನನ್ನ ಬಾಳಿನ ಬಲ ನೀನೇ. ಎಲ್ ಶಡಾಯ್, ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಕೊನೆಯವರೆಗೂ ಕಾಯ್ದು ನಡೆಸುವ ಎಬಿನೆಜರ್ ಸ್ತೋತ್ರ. ಕೊನೆಯವರೆಗೂ ಕಾಯ್ದು ನಡೆಸುವ ಎಬಿನೆಜರ್ ಸ್ತೋತ್ರ. ಎಲ್ಲ ದಿನವೂ ಜೊತೆಯಲ್ಲಿರುವ ಇಮ್ಮಾನುವೇಲನೇ ಸ್ತೋತ್ರವು. ಎಲ್ಲ ದಿನವೂ ಜೊತೆಯಲ್ಲಿರುವ ಇಮ್ಮಾನುವೇಲನೇ ಸ್ತೋತ್ರವು. ಎಲ್ ಶಡಾಯ್, ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ ಸಯ್ಯ. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ. ನನ್ನ ಬಾಳಿನ ಬಲ ನೀನೇ, ನನ್ನ ಬಾಳಿನ ಬಲ ನೀನೇ, ನನ್ನ ಬಾಳಿನ ಬಲ ನೀನೇ. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಮಹಾಕನಿಕರ ಪಡುವಂತಹ ಪ್ರೀತಿಯ ಪರಲೋಕದ ತಂದೆಯ ದೇವ, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನ ಮೂಲಕ ನಿನ್ನ ಪಾದ ಸನ್ನಿಧಿಯಲ್ಲಿ ನಾವಿದ್ದೇವೆ ಸ್ವಾಮಿ. ದೇವರೇ, ಈ ದಿನ ಸ್ವಾಮಿ ನಿನ್ನ ಮಹಿಮೆಗಾಗಿ ನಮ್ಮನ್ನ ನೀನು ಉಪಯೋಗ ಮಾಡಿಕೋ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನೆಯ್ಯ. ವಾಕ್ಯ ಮತ್ತು ಸ್ವಾಮಿ ವಿಶೇಷವಾಗಿ
ನೀನ್ ಮಾಡಿದಂತ ನನ್ನ ಜೀವಿತ, ನೀನ್ ಮಾಡಿದಂತ ಉಪಕಾರಗಳನ್ನ ಸ್ಮರಿಸಿ ಸಾಕ್ಷಿಯನ್ನು ಹೇಳುವಾಗ ನಿನಗೆ ಮಹಿಮೆ ಉಂಟಾಗಲಿ ಸ್ವಾಮಿ. ಅನೇಕರೊಟ್ಟಿಗೆ ಮಾತನಾಡು ಸ್ವಾಮಿ. ಅನೇಕ ಜನರಿಗೆ ಒಂದು ಆದರಣೆ, ಪ್ರೋತ್ಸಾಹ ಮತ್ತು ನಾವಿನ್ನೂ ಕ್ರಿಸ್ತನಲ್ಲಿ ಆಳವಾಗಿ ಇರಬೇಕನ್ನುವಂತ ಸ್ಥಿತಿಯಲ್ಲಿ ನಡೆಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ನಿನ್ ಮಹಿಮೆಗಾಗಿ ಉಪಯೋಗಿಸ್ಕೊ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇನೆ ತಂದೆ ದೇವರೇ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ಗಾಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಒಂದು ವಾಕ್ಯವನ್ನ ತೆಗೆಯೋಣ ಪ್ರಿಯರೇ. ಅಪೊಸ್ತಲ ಕೃತ್ಯ 27ನೇ ಅಧ್ಯಾಯ 22ನೇ ವಚನವನ್ನ ನಾನು ನಿಮಗೋಸ್ಕರ ಓದ್ತಾ ಇದ್ದೀನಿ. 21ರಿಂದ ಓದೋಣ, ಬಹಳ ಚೆನ್ನಾಗಿದೆ. ಅವರು ಬಹುಕಾಲ ಊಟವಿಲ್ಲದೆ ಇದ್ದ ಮೇಲೆ ಪೌಲನು ಅವರ ಮಧ್ಯದಲ್ಲಿ ನಿಂತುಕೊಂಡು, ಎಲೈ ಜನರೇ, ನೀವು ಕ್ರೇತದಿಂದ ಹೊರಟು ಈ ಕಷ್ಟ ನಷ್ಟಗಳಿಗೆ ಗುರಿಯಾಗದಂತೆ ನನ್ನ ಮಾತನ್ನ ಕೇಳಬೇಕಾಗಿತ್ತು. ಈಗಲಾದರೂ ನೀವು ಧೈರ್ಯದಿಂದಿರಬೇಕೆಂದು ನಿಮಗೆ ಬುದ್ಧಿ ಹೇಳುತ್ತೇನೆ. ಹಡಗು ನಷ್ಟವಾಗುವುದೇ ಹೊರತು ನಿಮ್ಮಲ್ಲಿ ಒಬ್ಬರಿಗೂ ಪ್ರಾಣ ನಷ್ಟವಾಗುವುದೇ ಇಲ್ಲ ಎಂಬುದಾಗಿ ಬೈಬಲ್ ಹೇಳ್ತಾ ಇದೆ. ಕ್ರಿಸ್ತನಲ್ಲಿ ಪ್ರಿಯ ನನ್ನ ದೇವಜನವೇ, ಪೌಲ ಮತ್ತು ಆತನ ಜೊತೆಯಲ್ಲಿ ಬೋಟ್ನಲ್ಲಿ ಜನರು ಹೋಗ್ತಾ ಇದ್ದಾರೆ. ಸುಮಾರು 276 ಜನರು ಆ ಬೋಟ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಅನೇಕ ಬಿರುಗಾಳಿಗಳು, ಅನೇಕ ಹಿಂಸೆಗಳು, ಅನೇಕ ಗುಡುಗು, ಸಿಡಿಲು, ತೂಫಾನ್ ಬಹಳವಾಗಿ ಅವರ ಮೇಲೆ ಬರ್ತಾ ಇತ್ತು. ಹಡಗನ್ನ ಕಂಟ್ರೋಲ್ ಮಾಡಕ್ಕೆ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಎಲ್ಲರೂ ಸತ್ತೋಗ್ಬಿಡ್ತೇವೆ ಎಂಬುದಾಗಿ ಬಹಳಷ್ಟು ಅಂದ್ಕೊಂಡು ತಮಗೇನೆಲ್ಲ ಮಾಡಬೇಕೋ ಅದನ್ನೆಲ್ಲವನ್ನ ಮಾಡ್ತಾ ಹೋದ್ರು. ಆದರೆ ಪೌಲನಿಗೆ ಆ ಹಿಂದಿನ ರಾತ್ರಿಯಲ್ಲಿ ಒಬ್ಬ ದೇವದೂತನು ಬಂದು ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ಹಡಗು ನಷ್ಟವಾಗ್ತದೆ ಹೊರತು ಪ್ರಾಣ ನಿಮ್ಮಲ್ಲಿ ಒಬ್ಬನಿಗೂ ನಷ್ಟವಾಗುವುದಿಲ್ಲ ಎಂಬುದಾಗಿ. ಪ್ರಿಯ ದೇವಜನರೇ, ಈ ಲೋಕ ಒಂದು ಸಮುದ್ರ ಇದ್ದ ಹಾಗೆ. ಈ ಲೋಕದಲ್ಲಿ ಹಡಗು ಅನ್ನುವಂತ ನಾನು ಮತ್ತು ನನ್ನ ಕುಟುಂಬ ಪ್ರಯಾಣ ಮಾಡ್ತಾ ಇರ್ತೇವೆ. ಈ ಕುಟುಂಬ ಕ್ರಿಸ್ತನಿಲ್ದು ಹೋಗುವಾಗ ಅನೇಕ ಬಿರುಗಾಳಿ, ಮಳೆ, ಸಿಡಿಲು, ಹಿಂಸೆಗಳು, ಬಾಧೆಗಳು, ಕಷ್ಟ ನಷ್ಟಗಳು ಬರ್ತಾ ಇರ್ತದೆ. ಬೈಬಲ್ ಹೇಳ್ತಾ ಇದೆ, ಒಂದು ವೇಳೆ ಹಡಗು ನಷ್ಟ ಆಗ್ತದೆ ಹೊರತು ಪ್ರಾಣ ಮಾತ್ರ ನಷ್ಟ ಆಗುವುದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವಜನರೇ, ನಿಜವಾಗಿಯೂ ಒಂದು ವೇಳೆ ಹಡಗು ನಷ್ಟಗಳಾಗ್ತದೆ, ಪ್ರಾಣ ಮಾತ್ರ ನಷ್ಟ ಆಗುವುದಿಲ್ಲ ಎಂಬುದಾಗಿ ಬೈಬಲ್ ಹೇಳ್ತದೆ. ಕ್ರಿಸ್ತನಲ್ಲಿ ಪ್ರಿಯ ನನ್ನ ದೇವಜನವೇ, ನಾನು 94ನೇ ಇಸ್ವಿಯಲ್ಲಿ, ಅಂದ್ರೆ ಹುಟ್ಟಿದಂದಿನಿಂದಲೂ ಕೂಡ ನಾನು ಯಾವುದೊಂದನ್ನು ಕೆಲವೊಂದು ಘಟನೆಗಳನ್ನ ಹೇಳಿಕೊಳ್ಳುವುದಿಲ್ಲ. ಆದರೆ ದೇವರು ನನಗೆ ಮಾಡಿದಂತ ಉಪಕಾರಗಳನ್ನ ಮಾತ್ರ ಸ್ಮರಿಸಲಿಕ್ಕೆ, ನಿಮಗೆ ಪ್ರೋತ್ಸಾಹ ದೇವರು ಕೊಡ್ತಾರೆ ಅನ್ನುವಂಥ ಸ್ಥಿತಿಯಲ್ಲಿ ನಾನು ಈ ಸಾಕ್ಷಿಯನ್ನು ಹೇಳ್ತಾ ಇದ್ದೇನೆ. 94ನೇ ಇಸ್ವಿಯಲ್ಲಿ, 1994ನೇ ಇಸ್ವಿಯಲ್ಲಿ ಮದುವೆ ಆಯಿತು. ಮದುವೆ ಆದ ಮೇಲೆ ನನಗೆ ಅನೇಕ ಆಲೋಚನೆಗಳಿರ್ತಾ ಇತ್ತು. ಕೆಲವರು ಕೂಡ ಪ್ರಾರ್ಥನೆ ಮಾಡಿ ಕೂಡ ಹೇಳ್ತಾ ಇದ್ರು, ಮೋಸಸ್ ನಿನ್ಗೆ ಗಂಡು ಮಗು ಆಗ್ತದೆ ಎಂಬುದಾಗಿ. ಪ್ರಿಯ ದೇವಜನವೇ, 9 ತಿಂಗಳ ಆದ ಮೇಲೆ, ಅಂದ್ರೆ ಇನ್ನ ಒಂದು 2 ದಿನಗಳು ಮಾತ್ರ ಡೆಲಿವರಿಗೆ ಟೈಮ್ ಇತ್ತು. ಅಷ್ಟರೊಳಗೆ ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಹೋಗುವಾಗ ಡಾಕ್ಟರ್ ನನ್ನ ಹೆಂಡತಿಯನ್ನ ನೋಡಿ, ನಿಮ್ಗೆ BP ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಸ್ಲೀಪಿಂಗ್ ಟ್ಯಾಬ್ಲೆಟ್ನ ಕೊಟ್ಬಿಟ್ರು. ಒಂದು 10 ಸ್ಲೀಪಿಂಗ್ ಟ್ಯಾಬ್ಲೆಟ್ನ ಕೊಟ್ಟು, ಇದನ್ನ ನುಂಗಿಕೊಂಡು ನೀನ್ ಬಾಮ್ಮ ಎಂಬುದಾಗಿ ಹೇಳಿದ್ರು. ನೋಡಿ, ಆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಕೊಡಬಾರ್ದಾಗಿತ್ತು, ಕೊಟ್ಟುಬಿಟ್ರು. ಕೊಟ್ಟ ಆದ ಮೇಲೆ 2 ಮಾತ್ರೆ ನುಂಗಿದ ಮೇಲೆ ಮಗು ಹೊಟ್ಟೆಯಲ್ಲೇ ಸತ್ತು ಹೋಗ್ಬಿಡ್ತು. ಡೆಲಿವರಿ ಆಗಿಲ್ಲ,
ಮಗು ಹೊಟ್ಟೆಯಲ್ಲಿ ಸತ್ತು ಹೋಯಿತು. ಪಾಪ ನನ್ನ ಹೆಂಡತಿಗೆ ಗೊತ್ತಾಗಿಲ್ಲ, ನಮಗೂ ಗೊತ್ತಿಲ್ಲ. ಬಟ್ ಏನು ಹೊಟ್ಟೆಯಲ್ಲಿ ಮೂವ್ಮೆಂಟ್ ಇಲ್ಲ, ಏನೂ ಇಲ್ಲ. ಬಹಳಷ್ಟು ಅನೇಕ ಹಿಂಸೆಗಳು ನನ್ನ ಹೆಂಡತಿ ತಾಳ್ಕೊಳ್ತಾ ಇದ್ದಾಳೆ. ಸೊ ನಮ್ಮನೆ ಪಕ್ಕದಲ್ಲಿರುವಂಥ ಒಬ್ಬರು ನರ್ಸ್ ಇದ್ರು. ಸೊ ಅವ್ರ ಬಳಿ ನನ್ನ ಹೆಂಡತಿ ಮಾತನಾಡುತ್ತಾ ಇರುವಾಗ ಅವ್ರು ಹೇಳ್ತಾ ಇದ್ರು, ನಿಮಗೆ ನನ್ನ ಹತ್ರ ಅವ್ರು ಹೇಳ್ತಾ ಇದ್ರಿ ಅಂತ ಹೇಳಿದ್ರೆ, ಹೊಟ್ಟೆಯಲ್ಲಿ ಮಗು ಸತ್ತೋಗ್ಬಿಟ್ಟಿರ್ಬೇಕು, ಯಾಕೆಂದರೆ ಹೊಟ್ಟೆಯಲ್ಲಿ ಮೂಮೆಂಟ್ ಇಲ್ಲ, ಯಾಕೆ, ಏನು ಕಾರಣ ಎಂಬುದಾಗಿ. ಇಂಥ ಟ್ಯಾಬ್ಲೆಟ್ ತಗೊಂಡಿದ್ದೀವಿ ಅಂತ ಹೇಳುವಾಗ, ಅಯ್ಯೋ ತಗೊಳ್ಬಾರ್ದಾಗಿತ್ತು, ತಪ್ಪಾಯ್ತು ಅಂತ ಹೇಳಿ ಸೊ ಇನ್ನೊಂದು ನರ್ಸಿಂಗ್ ಹೋಮ್ಗೆ ಹೋದ್ವಿ. ನಾನು ಯಾವ ಡಾಕ್ಟರ್ಗಳಾಗಲಿ, ಯಾವ ನರ್ಸಿಂಗ್ ಹೋಮ್ ಆಗಲಿ, ಯಾವ ಹೆಸರುಗಳನ್ನು ಕೂಡ ನಾನು ಹೇಳೋದಿಲ್ಲ ಪ್ರಿಯರೇ. ಬಟ್ ಏನಂತ ಹೇಳಿದ್ರೆ, ದೇವರು ಏನೆಲ್ಲ ಉಪಕಾರ ಮಾಡ್ತಾ ಇದ್ದಾರೆ ಅದಕ್ಕೆ ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನೊಂದು ನರ್ಸಿಂಗ್ ಹೋಮ್ ಹೋದಾಗ ಅವ್ರು ಹೇಳ್ತಾ ಇದ್ರು, ಯಾವ ಡಾಕ್ಟ್ರಮ್ಮ ಇದನ್ನ ಕೊಟ್ಟಿರುವಂಥದ್ದು, ಸ್ಲೀಪಿಂಗ್ ಟ್ಯಾಬ್ಲೆಟ್ ನಿಮಗೆ ಕೊಡಬಾರ್ದಾಗಿತ್ತು, ಇದನ್ನ ನುಂಗಬಾರ್ದಾಗಿತ್ತಮ್ಮ, ಅನ್ಯಾಯವಾಗಿ ಮಗು ಸತ್ತೋಯ್ತು, ಇನ್ನು ಎಡ್ಡು ಕೂಡ ಫಿಕ್ಸ್ ಆಗಿಲ್ಲ, ಡೆಲಿವರಿ ಮಾಡೋಕ್ಕಾಗೋದಿಲ್ಲ, ನಾರ್ಮಲ್ ಡೆಲಿವರಿ ಮಾಡೋಕ್ಕಾಗೋದಿಲ್ಲ ಎಂಬುದಾಗಿ ಅವ್ರು ಬಹಳಷ್ಟು ಹೇಳಿದರು. ನನಗೆ ತುಂಬ ಒಂದು ಹೋರಾಟ ಆಗ್ತಾ ಇತ್ತು. ನಾನು ಹೋಗಿ ಕೇಳ್ತಾ ಇದ್ದೆ, ಡಾಕ್ಟರೇ ಪ್ಲೀಸ್ ಹೇಗಾದರೂ ಮಾಡಿ ಒಂದು ನಾರ್ಮಲ್ ಡೆಲಿವರಿ ಆಗುವಂತೆ ದಯವಿಟ್ಟು ಸಹಾಯ ಮಾಡಿರಿ ಎಂಬುದಾಗಿ. ಯಾಕೆಂದರೆ ಆವತ್ತಿನ ಪರಿಸ್ಥಿತಿಯಲ್ಲಿ ನಮಗೆ ಹಣದ ತುಂಬ ಕೊರತೆಗಳಿರ್ತಾ ಇತ್ತು ಪ್ರೇರೆ. ಆದರೆ ನೋಡಿ, ಇಂಥ ಒಂದು ಪರಿಸ್ಥಿತಿಯಲ್ಲಿ ಹೋಗುವಾಗ ದೇವರು ವಿಶೇಷವಾಗಿ ಏನು ಕಾರ್ಯ ಮಾಡ್ತಾರೆ ಅನ್ನೋದಕ್ಕಾಗಿ ಮಾತ್ರ ನಿಮ್ಗೆ ಹೇಳ್ತಾ ಇದ್ದೇನೆ. ನೋಡಿ, ಇಂಥ ಒಂದು ಸ್ಥಿತಿಯಲ್ಲಿರುವಾಗ ಸುಮಾರು ಅಲ್ಲಿದ್ದಾಗ ನಾನು ಬೆಳಿಗ್ಗೆಯಿಂದ ಸಾಯಂಕಾಲ ಹೀಗೆ ಹಾಸ್ಪಿಟ್ಲು ಮನೆ ಹಿಂಗೆ ಓಡಾಡ್ಕೊಂಡಿದ್ದೀನಿ. ಬಟ್ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ತುಂಬ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಸೊ ಡಾಕ್ಟರ್ ಹತ್ರ ಕೇಳ್ತಾ ಇದ್ದೇನೆ, ಮೇಡಮ್ ಹೇಗಾದರೂ ಮಾಡಿ ದಯವಿಟ್ಟು ಒಂದು ನಾರ್ಮಲ್ ಡೆಲಿವರಿ ಆಗಬೇಕೆಂಬುದಾಗಿ. ಅವ್ರು ಹೇಳ್ತಾ ಇದ್ದಾರೆ, ಎಡ್ಡು ಫಿಕ್ಸ್ ಆಗಿಲ್ಲ, ಇವರೇ ಜೀವಂತವಾಗಿರುವಂಥ ಮಕ್ಕಳೇ ಬರುವುದಿಲ್ಲ, ಇನ್ನು ಸತ್ತು 1.5 ದಿನ ಆಗೋಗಿದೆ, ಯಾವುದೇ ಕಾರಣಕ್ಕೂ ಮಗು ಬರುವುದಿಲ್ಲ, ಮತ್ತೆ ಇನ್ಫೆಕ್ಷನ್ ಕೂಡ ಆಗ್ತಾ ಇದೆ. ಒಂದು ವೇಳೆ ನೀವು ಹಾಗೆ ಬಿಟ್ರೆ ದೆನ್ ಏನಾಗ್ತದೆ ಅಂತ ಹೇಳಿದ್ರೆ ನಿಮ್ಮ ಹೆಂಡತಿಗೆ ತೊಂದರೆ ಆಗ್ತದೆ, ದಯವಿಟ್ಟು ಆಪರೇಷನ್ ಮಾಡಲೇಬೇಕೆಂಬುದಾಗಿ. ಆಪರೇಷನ್ ಮಾಡೋ ಕೆಪಾಸಿಟಿ ಇರಲಿಲ್ಲ ನಮಗೆ. ಸೊ ನಾನು ಹೊರಗಡೆಯಿಂದ ಮತ್ತೆ ಬರುವಾಗ ನನ್ನ ಹೆಂಡತಿ ತುಂಬ ಅಳ್ತಾ ಇರುವಂಥ ಪರಿಸ್ಥಿತಿ. ಯಾಕಮ್ಮ ಏನಾಯ್ತು ಅಂತ ಕೇಳುವಾಗ, ಇಲ್ಲ ರೀ, ಒಂದು ಕಡೆ ಮಗುವು ಸತ್ತೋಯ್ತು, ನನಗೆ ಬಹಳ ನೋವಾಗ್ತಾ ಇದೆ, ಇನ್ನೊಂದು ಕಡೆ ಪಕ್ಕದ ಬೆಡ್ ಅವ್ರಿಗೆ 13,000 ರೂಪಾಯಿ ಬಿಲ್ ಆಯಿತು, ಆ ಬಿಲ್ನ ನೀವೇನು ಮಾಡ್ತೀರಾ ಎಂಬುದಾಗಿ ನನಗೆ ಅದೊಂದು ಕೇಳುವಂಥ ಒಂದು ಪ್ರಶ್ನೆ ಪ್ರಿಯರೇ. ನಾನೊಂದು ಮಾತು ಹೇಳ್ತಾ ಇದ್ದೆ, ನನ್ನ ದೇವರು ಕಾರ್ಯ ಮಾಡ್ತಾರೆ ಎಂಬುದಾಗಿ. ಹೀಗೆ ಸಮಯಗಳು ದಾಟಿ ಹೋದ ಮೇಲೆ ತುಂಬ ಮೊಣಕಾಲಾಕಿ ಪ್ರಾರ್ಥನೆ ಮಾಡ್ತಾನೆ ಇದ್ದೆ, ಸ್ವಾಮಿ ನೀನು ಸಹಾಯ ಮಾಡಪ್ಪ ಎಂಬುದಾಗಿ ಹೇಳುವಾಗ. ಸೊ ಫೈನಲಿ ಬೆಳಗಿನ ಜಾವದಲ್ಲಿ ಬರುವಾಗ ಅದು ನಾರ್ಮಲ್ ಡೆಲಿವರಿ ಆಗೋಯ್ತು ಪ್ರೇರೆ. ಹಾಲೆಲೂಯ, ಇದು ದೇವ್ರು ಮಾಡಿದಂಥ ಅದ್ಭುತ. ಸೊ ಯಾಕೆಂತ ಹೇಳಿದ್ರೆ ಅದು ನಾರ್ಮಲ್ ಡೆಲಿವರಿ ಆಗೋಯ್ತು, ಬಟ್ ಮಗು ಸತ್ತು ಹೋಗಿತ್ತು ಪ್ರೇರೆ. ಅದಾದ ಮೇಲೆ 2ನೇ ಮಗು, ಹೆಣ್ಣು ಮಗು, ಅದು ಕೂಡ 9 ತಿಂಗಳಾಯಿತು. ಇನ್ನು ಕೇವಲ 3 ದಿವಸ ಇತ್ತು ಡೆಲಿವರಿ ಟೈಮ್. ಆ 3 ದಿನಗಳು ಇರುವಂಥ ಸಂದರ್ಭದಲ್ಲಿ ಎಗೇನ್ ಡಾಕ್ಟರ್ ನೋಡಿ, ಸೊ ಅದು ಕೂಡ ಮಿಸ್ಟೇಕ್ ಆಗೋಯ್ತು, ಅದು ಕೂಡ ಪ್ರಾಬ್ಲಮ್ ಆಗಿ ಯಾವುದೋ ಒಂದು ಸಮಸ್ಯೆಯನ್ನ ಹೇಳಿದ್ರು. ದೆನ್ ಆ ಮಗು ಕೂಡ ಹೊಟ್ಟೆಯಲ್ಲಿ ಮಗು ಸತ್ತೋಗ್ಬಿಡ್ತು ಪ್ರಿಯರೇ. ನಿಜವಾಗಿಯೂ ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಎಂಬುದಾಗಿ ಹೇಳಿದ್ರೆ, ಎಂತ ಇಲ್ಲಿ ಪೌಲನ್ ಹೇಳ್ತಾ ಇದ್ದಾನೆ, ಒಂದು ವೇಳೆ ಹಡಗು ನಷ್ಟ ಆಗ್ತದೆ, ನಿಮ್ಮ ಪ್ರಾಣಗಳು ನಷ್ಟ ಆಗುವುದಿಲ್ಲ ಎಂಬುದಾಗಿ. ಇವತ್ತು ದೇಹಕ್ಕೆ, ಕುಟುಂಬಕ್ಕೆ ಸಮಸ್ಯೆಗಳು ಬರ್ಬೋದು, ನೋವುಗಳು ಬರ್ಬೋದು, ಹಿಂಸೆಗಳು ಬರ್ಬೋದು, ಕಷ್ಟಗಳು ಬರ್ಬೋದು, ಬಾಧೆಗಳು ಬರ್ಬೋದು, ರೋಗಗಳು ಬರ್ಬೋದು, ಯಾವುದೇ ಹೊರೆಗಳು ಬರ್ಬೋದು. ಪ್ರಿಯ ದೇವಜನವೇ, ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ಹಡಗು ನಷ್ಟ ಆಗ್ತದೆ, ಪ್ರಾಣ ಮಾತ್ರ ನಷ್ಟ ಆಗುವುದಿಲ್ಲ. ಹಲ್ಲೆಲೂಯ. ನನ್ನ ದೇವರು ಅದ್ಭುತ ಸ್ವರೂಪನಾಗಿರುವಂತ ನನ್ನ ಕರ್ತನು ಎಂಬುದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಪ್ರಿಯರೇ. ಅದಾದ ಮೇಲೆ 2 ಮಕ್ಕಳು ಸತ್ತೋಗ್ಬಿಡ್ತು. ದೆನ್ ಸುಮಾರು ಸಮಯಗಳು ಕಳೆದು ಹೋಯ್ತು, ಬಹಳಷ್ಟು ನೋವಾಗ್ತಾ ಇತ್ತು. ದೇವರೇ, ಇಷ್ಟೆಲ್ಲ ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ, ನಿನ್ನ ಸೇವೆ ಮಾಡ್ತೇವೆ ಸ್ವಾಮಿ. ದೇವರೇ, ಬೇರೆಯವರಿಗೆ ಪ್ರಾರ್ಥನೆ ಮಾಡುವಾಗ ನೀನು ಅದ್ಭುತಗಳನ್ನ ಮಾಡ್ತಾ ಇದೆಯಾ ಸ್ವಾಮಿ, ರೋಗಗಳನ್ನ ವಾಸಿ ಮಾಡ್ತಾ ಇದೆಯಾ.
ನನ್ನ ಜೀವನದಲ್ಲಿ ಯಾಕೆ ಸ್ವಾಮಿ ಇಷ್ಟು ಸಮಸ್ಯೆಗಳು, ಯಾಕೆ ಕೊರತೆ ಅನ್ನುವಂತ ಒಂದು ಪ್ರಶ್ನೆ ನನ್ನನ್ನು ಕಾಡ್ಲಿಕ್ಕೆ ಶುರು ಆಯಿತು. ದೆನ್ ಹೀಗೆ ಇರುವಾಗ ನಾನು ನನ್ನ ಹೆಂಡತಿ ತುಂಬಾ ಕಣ್ಣೀರಿಂದ ಪ್ರಾರ್ಥಿಸ್ತಾ ಇದ್ವಿ. ನನ್ನ ಹೆಂಡತಿ ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇದ್ರಿ ಅಂತ ಹೇಳಿದ್ರೆ, ನೀವಿಷ್ಟೆಲ್ಲ ಸೇವೆ ಮಾಡ್ತೀರಿ, ಇಷ್ಟೆಲ್ಲ ನಾವು ಪ್ರಾರ್ಥನೆ ಮಾಡ್ತೀವಿ, ನಮಗೆ ಯಾಕೆ ಎಷ್ಟು ಸಮಸ್ಯೆಗಳಾಗ್ತಾ ಇದೆ, 2 ಮಕ್ಕಳು ಹೋಯ್ತಲ್ಲ ಯಾಕೆ ಎಂಬುದಾಗಿ ಅನೇಕ ಪ್ರಶ್ನೆಗಳು. ಪ್ರಿಯ ದೇವಜನರೇ, ಆದರೆ ನಾವು ಕುಗ್ಗುವಂತ ಪರಿಸ್ಥಿತಿ ಬರುವಾಗಲೂ ಎಗೇನ್ ದೇವರೇ ಪ್ರೋತ್ಸಾಹ ಮಾಡಿ ನಾವು ಎಗೇನ್ ಮತ್ತೆ ಮೊಣಕಾಲಾಕಿ ಪ್ರಾರ್ಥಿಸ್ತಾನೇ ಇದ್ವಿ. ಹೀಗೆ ಇರುವಾಗ ಕೆಲವು ಕಾಲಗಳಾದ ಮೇಲೆ ನನ್ನ ಹೆಂಡತಿಗೆ 2 ಕಿವಿಗಳು ಇದ್ದಕ್ಕಿದ್ದ ಹಾಗೆ ಕೇಳಿಸ್ಲೇ ಇಲ್ಲ. ಯಾಕೆಂದ್ರೆ ಒಂದು ಶಬ್ದ ಬರಲಿಕ್ಕೆ ಶುರು ಆಯಿತು. ಆ ಶಬ್ದ, ಆ ಗುಯ್ ಅನ್ನುವಂತ ಒಂದು ಶಬ್ದ ಬರಲಿಕ್ಕೆ ಶುರು ಆಯಿತು. ಎಂಟರ್ ನಾವೇನ್ ಮಾಡಿದ್ವಿ, ಎಲ್ಲಾ ಕಡೆಗಳಲ್ಲಿ, ನಮ್ಮ ಜಿಲ್ಲೆಯಲ್ಲಿರುವಂತ ಆ ಕಡೆಗಳಲ್ಲಿ ಮತ್ತು ಕೆಲವು ಕಡೆಗಳಲ್ಲಿ ಡಾಕ್ಟರ್ ಬಳಿ ಅನೇಕರೊಟ್ಟಿಗೆ ENT ಸ್ಪೆಷಲಿಸ್ಟ್ ಹತ್ರ ನಾವು ತೋರಿಸಿದ್ವಿ. ಯಾರು ಅದನ್ನ ಕರೆಕ್ಟ್ ಆಗಿ ಡಯಾಗ್ನೈಸ್ ಮಾಡಲಿಲ್ಲ. ಸೊ ಫೈನಲಿ ನಮ್ಮ ಸ್ನೇಹಿತರು ಒಬ್ಬರಿದ್ರು. ಸೊ ಅವರಿಗೆ ನಾನು ಹೇಳುವಾಗ, ಅಣ್ಣ ದಯವಿಟ್ಟು ಮಂಗಳೂರಿಗೆ ಕರ್ಕೊಂಡು ಬನ್ನಿ ಎಂಬುದಾಗಿ ಹೇಳಿದ್ರು. ದೆನ್ ನಾವು ಮಂಗಳೂರಿಗೆ ಕೂಡ ಕರ್ಕೊಂಡೋದ್ವಿ. ಅಲ್ಲಿ ಅವ್ರು ಹೇಳಿದ್ರು, ಒಳಗಡೆ ಸ್ಮಾಲ್ ನೀರಿದೆ, ಮೈನರ್ ಆಪರೇಷನ್ ಮಾಡಿ ಆ ನೀರನ್ನ ತೆಗೆದಾಕ್ಬಿಡ್ತೀವಿ ಎಂಬುದಾಗಿ ಹೇಳಿದ್ರು. ನಾವು ಇಲ್ಲಿದ್ದ ಹಾಸನದಿಂದ ಮಂಗಳೂರಿಗೆ ಹೋದ ಕಾರಣ ಸೊ ಹೇಗಾದ್ರೂ ಮಾಡಿ ನನ್ನ ಹೆಂಡತಿ ಸರಿಯಾದರೆ ಸಾಕಲ್ಲ ಎಂಬುದಾಗಿ, ಸೊ ಓಕೆ ಮೈನರ್ ಆಪರೇಷನ್ ಎಂಬುದಾಗಿ ಹೇಳಿದ್ರು. ಹಾಗಿದ್ಮೇಲೆ ಬರೀ ನೀರು ತೆಗಿತಾರಲ್ಲ ಅಂತೇಳಿ ಆಪರೇಷನ್ ಮಾಡ್ರಿ ಎಂಬುದಾಗಿ ಹೇಳಿದ್ವಿ. ಆಪರೇಷನ್ ಒಳಗಡೆ ಹೋಗಿದ್ದಾರೆ. ಹೋಗಿರುವಾಗ ನಾನು ಪ್ರಾರ್ಥಿಸ್ತಾ ಇದ್ದೇನೆ, ಒಂದು ಕಸಿ ಬಿಸಿ ನನ್ನಲ್ಲಿ ಆಗ್ತಾ ಇದೆ. ಹೇಗೂ ಆಪರೇಷನ್ ಮಾಡಿ ಬಂದ ಮೇಲೆ ಸ್ವಲ್ಪ ಸಮಯಗಳಾಯ್ತು, 2 ಕಿವಿಗಳು ಕೇಳಲೇ ಇಲ್ಲ ಪ್ರಿಯರೇ. ಯಾಕೆ ಅಂತ ಹೇಳಿದ್ರೆ ಅವರು 2 ಟಮಟೆಗಳನ್ನ ಕೊರೆದು ಬಿಟ್ಟಿದ್ದಾರೆ. 2 ಟಮಟೆಗಳನ್ನ ಕೊರೆದ ಕಾರಣ 2 ಕಿವಿಗಳು ಡೆಡ್ ಆಗ್ಬಿಡ್ತು. ನನಗೆ ಬಹಳಷ್ಟು ನೋವಾಗ್ಬಿಡ್ತು. ನಾವು ಈಗೇನು ಒಂದು 6 ತಿಂಗಳು ಬಿಟ್ಕೊಂಡು ಮತ್ತೆ ಹೋದ್ವಿ. ಅವ್ರ ಹೆಡ್ ಡಾಕ್ಟರ್ ಒಬ್ಬರು ಇದ್ರು. ಅವ್ರು ಹೇಳಿದ್ರು, ಇದು ಆಪರೇಷನ್ ಮಾಡುವಂತ ಕೇಸ್ ಅಲ್ಲ, ಇದು ಯಾಕೆ ಆಪರೇಷನ್ ಮಾಡಿದ್ರೆ ಎಂಬುದಾಗಿ ಹೇಳಿ ಸೊ ಅವರನ್ನ ಕರೆದು, ನೀವ್ ಯಾಕೆ ಆಪರೇಷನ್ ಮಾಡಿದ್ರಿ, ಇದು ಪ್ರಾಬ್ಲಮ್ ಆಯ್ತಲ್ಲ ಎಂಬುದಾಗಿ ಹೇಳ್ತಾ ಇದ್ರು. ನಾವೇನು ಅನ್ಕೊಳ್ಳಿಲ್ಲ ಪ್ರಿಯರೇ. ಅವ್ರು ನನ್ಗೊಂದು ಮಾತು ಹೇಳಿದ್ರು, ಪ್ಲೀಸ್ ದಯವಿಟ್ಟು ನಮ್ಮ ಮೇಲೆ ಯಾವ ಒತ್ತಡಗಳನ್ನು ಕೂಡ ಹೇರಬೇಡ್ರಿ ಎಂಬುದಾಗಿ. ನಾನು ಒಂದೇ ಮಾತು ಹೇಳಿದೆ, ನಾನು ಯೇಸು ಕ್ರಿಸ್ತನ ನಂಬಿರುವಂತ ವ್ಯಕ್ತಿ ಸರ್, ಪರವಾಗಿಲ್ಲ ಅಂತೇಳಿ ವಾಪಸ್ ಕರ್ಕೊಂಡು ಬಂದ್ಬಿಟ್ಟೆ. ಬಟ್ ಅವ್ರೊಂದು ಮಾತು ಹೇಳಿದ್ರು, ಒಂದು ವೇಳೆ ಇದು ಆಪರೇಷನ್ ಮಾಡ್ಬೇಕಂತ ಹೇಳಿದ್ರೆ ನೀವು ಬಸವನಗುಡಿಯಲ್ಲಿ, ಬ್ಯಾಂಗ್ಳೂರ್ ಬಸವನಗುಡಿಯಲ್ಲಿ ಒಂದಿದೆ, ಸೊ ಅಲ್ಲಿ ನೀವು ಹೋಗಬೇಕು. ಯಾಕೆ ಅಂತ ಹೇಳಿದ್ರೆ ಒಂದು 25,000 ರೂಪಾಯಿ ಆಗ್ಬೋದು ಎಂಬುದಾಗಿ ಹೇಳಿದ್ರು. ವಾಹ್, ನನಗೆ ಅದು ಭಯಾನಕರವಾದಂಥ ಸ್ಥಿತಿಯಲ್ಲಿತ್ತು. ಪ್ರಿಯ ದೇವಜನವೇ, ಆಗ ನಾನು ತುಂಬಾ ಕಣ್ಣೀರಿನಲ್ಲಿದ್ವಿ. ಸುಮಾರು 1 ವರ್ಷ ಆದ್ಮೇಲೆ ಸ್ಪೀಚ್ ಅಂಡ್ ಇಯರ್ ಮೈಸೂರಿಗೆ ಕರ್ಕೊಂಡು ಹೋದೆ. ಮೈಸೂರಲ್ಲಿ ಕರ್ಕೊಂಡು ಹೋದಾಗ ಅವ್ರು ಚೆಕ್ ಮಾಡಿ ಅವ್ರು ಹೇಳಿದ್ರು, ನೆರನೇ ಕಟ್ ಮಾಡಿಬಿಟ್ಟಿದ್ದಾರೆ ಎಂಬುದಾಗಿ ಹೇಳಿದ್ರು. 90% ನೆರ ಕಟ್ಟಾಗ್ಬಿಟ್ಟಿದೆ, ಆದ್ರಿಂದ ನಿಮ್ಮ ಕಿವಿಗಳು ಕೇಳುವುದೇ ಇಲ್ಲ ಎಂಬುದಾಗಿ ಅವ್ರು ಹೇಳಿಬಿಟ್ರು. ಟಮಟೆ ಕೂಡ ತೂತ ಆಗಿದೆ, ಅದರೊಳಗಡೆ ಪೈಪ್ ಇದೆ, ಆ ಪೈಪ್ ಕೂಡ ಬಿದ್ದೋಗಿದೆ. ಸೊ ಅದು ಕಂಪ್ಲೀಟ್ಲಿ ನೆರ ಡೆಡ್ ಮಾಡಿಬಿಟ್ಟಿದ್ದಾರೆ ಎಂಬುದಾಗಿ ಹೇಳಿದ್ರು. ಪ್ರಿಯ ದೇವಚಂದ್ರೆ, ಬಹಳಷ್ಟು ಸೋತು ಹೋದ್ವಿ, ನಾವು ನಿರಾಶೆ ಆಗ್ಬಿಟ್ವಿ. ದೇವ್ರೇ, ಅವ್ರು ಹೇಳ್ತಾ ಇದ್ರು, ನಿಮ್ಗೆ ಫೋನಲ್ಲಿ ಒಂದು ವೇಳೆ ಲ್ಯಾಂಡ್ ಫೋನ್ ಇಟ್ಕೊಳ್ಳುವಾಗ ಮಾತನಾಡುವುದನ್ನ ಕಿವಿಯಲ್ಲಿ ಇಟ್ಕೊಳ್ಬೇಕು, ಕೇಳಿಸ್ಕೊಳ್ಳುವುದನ್ನ ಬಾಯಿ ಹತ್ರ ಇಟ್ಕೊಳ್ಬೇಕು, ಹೀಗೆ ನೀವು ಕೇಳಿಸ್ಕೊಳ್ಬೇಕು ಎಂಬುದಾಗಿ ಹೇಳಿದ್ರು. ಒಂದು ದೊಡ್ಡ ಮಿಷನ್, ಅದು ಆ ಬಾಕ್ಸ್ ತರ ಇದೆ, ಒಂದು ಮಿಷನ್ ನ ಕೊಟ್ರು. ಸೊ ಅದನ್ನ ನಾವು ತಕೊಂಡ್ ಬಂದ್ವಿ. ಬಹಳಷ್ಟು ಕಷ್ಟ ಆಗ್ತಾ ಇತ್ತು. ಹೀಗೆ ನಾವು ಕಣ್ಣೀರಲ್ಲಿ ದಾಟಿ ದಾಟಿ ಹೋಗ್ತಾ ಇದ್ವಿ. ಹಗಲು ರಾತ್ರಿ, ದೇವ್ರೇ 2 ಮಕ್ಕಳು ಸತ್ತೋಯ್ತಲ್ಲ ಸ್ವಾಮಿ, ನನ್ನ ಹೆಂಡತಿ 2 ಕಿವಿಗಳು ಹೋಯ್ತಲ್ಲ ಸ್ವಾಮಿ, ದೇವರೇ ಏನಪ್ಪಾ ಮಾಡುವಂಥದ್ದು, ದೇವರೇ ಹೇಗೆ ಜೀವನ ಮಾಡುವಂಥದ್ದು, ಒಂದ್ ವೇಳೆ ಯಾರು ಮಾತಾಡ್ಸಿದ್ರೆ ಹೇಗೆ ಉತ್ತರ ಕೊಡ್ತಾರಪ್ಪ, ದೇವರೇ ಇಂಥ ಪರಿಸ್ಥಿತಿ ಆಯ್ತಲ್ಲ ಎಂಬುದಾಗಿ ಬಹಳಷ್ಟು ನನ್ನ ಕಣ್ಣೀರಿನಲ್ಲಿ ನಾವು ಹೊರಟೋದ್ವಿ ಪ್ರಿಯರೇ. ನಿಜವಾಗಿಯೂ ಬಹಳಷ್ಟು ಅದ್ಭುತಗಳನ್ನ ದೇವರು ಮಾಡ್ತಾ ಇದ್ರು. ಸೊ ನನ್ನ ಹೆಂಡತಿ ನೀವು ನೋಡ್ಬೋದು. 1 ಸೆಕೆಂಡ್, ಥ್ಯಾಂಕ್ ಯು ಜೀಸಸ್. 1 ಸೆಕೆಂಡ್ ನೀವು ನೋಡ್ಬೋದು. ಏನಂತ ಹೇಳಿದ್ರೆ, ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ಈಗಲೂ ಕೂಡ ನನ್ನ ಹೆಂಡತಿಗೆ ಸ್ವಲ್ಪ ಬಾಡಿ ಸ್ವಲ್ಪ ವೀಕ್ ಇದೆ, ಸ್ವಲ್ಪ ಒಂದು 2 ಮಂತ್ಸಿಂದ ಸ್ವಲ್ಪ ಹುಷಾರಿಲ್ಲ. ಬಟ್ ದೇವರು ಅದ್ಭುತವಾಗಿ ನಡೆಸ್ತಾ ಇದ್ದಾರೆ. ಸೊ ನಿಮ್ಮನ್ನು ಪ್ರೋತ್ಸಾಹ ಪಡಿಸೋಕ್ಕೋಸ್ಕರ
ದೇವ್ರ ಮಿರಾಕಲ್ಸ್ ಮಾಡ್ತಾ ಇದ್ದಾರೆ. ನೋಡ್ರಿ, ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ನಿಮಗೆ ಗೊತ್ತಾಗೋದಿಲ್ಲ ಇಲ್ಲಿ, ಬಟ್ ಏನಂತ ಹೇಳಿದ್ರೆ ಇಲ್ಲಿ ಟಮಟೆಗಳು ತೂತ ಇದೆ, 2 ತೂತಗಳಿದೆ. ಸೊ ಈಗ ಒಂದು ಸ್ಮಾಲ್ ಮಿಷನ್ ಕೂಡ ನಾವು ಇಲ್ಲಿ ಹಾಕಿದ್ದೇವೆ. ಓಕೆ, ಸೊ ನಿಜವಾಗಿಯೂ ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನ್ನ ದೇವರು ಸ್ವಲ್ಪಗಳಾದ ಮೇಲೆ, ಸುಮಾರು ಸಮಯಗಳಾದ ಮೇಲೆ ಒಬ್ಬರು ವಿಶ್ವಾಸಿ ಬಂದರು. ಅವರೊಂದು ಮಾತು ನನಗೆ ಹೇಳ್ತಾ ಇದ್ರು. ನಾನು ಬಹಳಷ್ಟು ನೋವಿನಲ್ಲಿರುವಾಗ, ಅಣ್ಣ ಯಾಕಣ್ಣ ಬಹಳಷ್ಟು ನೋವಿನಲ್ಲಿದ್ಯಾ ಎಂಬುದಾಗಿ. ಅದಕ್ಕೆ ನಾನು ಹೇಳಿದೆ, ಸೈತಾನ ನನ್ನ ಜೀವನದಲ್ಲಿ ಗೆದ್ಬಿಟ್ಟ ಎಂಬುದಾಗಿ ಹೇಳಿದೆ. ಬಟ್ ಅವತ್ತನ್ನು ಒಂದು ಮಾತು ಹೇಳ್ದ, ಅಣ್ಣ ಯಾಕಣ್ಣ ಸೈತಾನ ಗೆಲ್ತಾನೆ, ನೀವೇ ಗೆಲ್ಲೋದಣ್ಣ ಎಂಬುದಾಗಿ ಹೇಳಿದ್ರು. ದೆನ್ ಅವನು ಹೋದ ತಕ್ಷಣ ಮೊಣಕಾಲ ಹೇಗೇನು ಮೊಣಕಾಲ ಹಾಕಿದೆ, ಸ್ವಾಮಿ ಯಾಕೆ ಸ್ವಾಮಿ ಇಂಥ ಪರಿಸ್ಥಿತಿ ಆಯ್ತಲ್ಲ, ದಯವಿಟ್ಟು ನೀನು ಸಹಾಯ ಮಾಡಲೇಬೇಕೆಂಬುದಾಗಿ ಕಣ್ಣೀರಿಟ್ಟು ಪ್ರಾರ್ಥಿಸ್ತಾ 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 ಇದ್ವಿ. ಒನ್ ಡೇ ದೇವರು ನನಗೆ ಒಂದು ಆಲೋಚನೆಗಳನ್ನ ಕೊಡ್ತಾ ಇದ್ರು. ಸ್ವಾಮಿ, ನೀನು ನಿನ್ನೆ ಇದ್ದಂತೆ ಇವತ್ತು ನಿತ್ಯ ನಿರಂತರ ಇರುವ ದೇವರಲ್ವ ಸ್ವಾಮಿ, ನೀನು ಯಾವಾಗಲೂ ಜೀವಿಸುವಂತ ದೇವರು ಸ್ವಾಮಿ, ನೀನು ಆವತ್ತು ಮಾಡಿದಂತ ಅದ್ಭುತ ಇವತ್ತು ನೀನು ಮಾಡಲು ಶಕ್ತನಾಗಿದ್ದೆ ಎಂಬುದಾಗಿ ಹೇಳಿ, ಒನ್ ಡೇ ನನ್ನ ಹೆಂಡತಿ 2 ಕಿವಿಗಳ ಮೇಲೆ ಕೈ ಇಟ್ಟು ಎಫೆತಾ ಇನ್ ದ ನೇಮ್ ಆಫ್ ಜೀಸಸ್ ಎಂಬುದಾಗಿ ಪ್ರಾರ್ಥನೆ ಮಾಡುವಾಗ, ಪ್ರಿಯ ದೇವಜನವೇ, ಇವತ್ತು 2 ಕಿವಿಗಳು ತೆರೆಯಲ್ಪಟ್ಟಿದೆ. ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ನಿಜವಾಗಿ ಇವತ್ತು ನನ್ನ ಹೆಂಡತಿದ 2 ಕಿವಿಗಳು ಕೇಳಿಸ್ತಾ ಇದೆ. ತುಂಬಾ ಕೋಲ್ಡ್ ಆದಾಗ, ತುಂಬಾ ಶೀತ ಆಗಿ ಸ್ನಾನ ಮಾಡುವಾಗ ಮಾತ್ರವೇ ಸೊ ಈ ಮಷಿನ್ ಯೂಸ್ ಮಾಡ್ತೇವೆ. ಮತ್ತು ಈಗಲೂ ಕೂಡ ಚಿಕ್ಕ ಮಿಷನ್ ಅದು ಯೂಸ್ ಮಾಡ್ತೇವೆ. ಯಾಕೆ ಅಂತ ಹೇಳಿದ್ರೆ ದೇವರು ಇಷ್ಟು ದೊಡ್ಡ ಅದ್ಭುತವನ್ನು ಮಾಡಿದ್ದಾರೆ. ಥ್ಯಾಂಕ್ ಯು ಜೀಸಸ್, ಹಾಲೆಲೂಯ, ಪ್ರೈಸ್ ಗಾಡ್. ಪ್ರಿಯ ದೇವಜನರೇ, ನಿಜವಾಗಿಯೂ ಇದನ್ನು ನೋಡುವಾಗ ಎಷ್ಟು ದೇವರು ನಮ್ಮಲ್ಲಿ ಕಾರ್ಯ ಮಾಡಿದ್ದಾರೆ. ಅದಾದ ಮೇಲೆ ಅನೇಕ ಸಮಯಗಳಾಯಿತು, ಅನೇಕ ತಿಂಗಳುಗಳಾಯಿತು. ಅದಾದ ಮೇಲೆ ಒನ್ ಡೇ ನಾನು ಕಣ್ಣೀರಿನಿಂದ ಪ್ರಾರ್ಥಿಸ್ತಾ ಇದ್ದೆ, ಸ್ವಾಮಿ ನನ್ನ ಪರಿಸ್ಥಿತಿ ಹಿಂಗಾಯ್ತಲ್ಲ ಸ್ವಾಮಿ. ಯಾಕೆಂದ್ರೆ ನನ್ನ ಹೆಂಡತಿ ಕೂಡ ಮನೆಯಲ್ಲಿ ಗೃಹಿಣಿಯಾಗಿ ಇರುವಂತ ಸ್ತ್ರೀ. ಸೊ ದೇವರು ಅದ್ಭುತವಾದಂಥ ರೀತಿಯಲ್ಲಿ ನಮ್ಮನ್ನು ನಡೆಸ್ತಾ ಇದ್ರು. ದೇವರೇ, ಏನಪ್ಪಾ ಸ್ವಾಮಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ಹಾದು ಹೋಗ್ತಾ ಇದ್ದೀನಲ್ಲ ಎಂಬುದಾಗಿ ನನ್ನ ಪ್ರಶ್ನೆಗಳು ನನಗೆ ಬರ್ತಾ ಇತ್ತು. ಬಹಳಷ್ಟು ಕಣ್ಣೀರಿನಲ್ಲಿ ಪ್ರಾರ್ಥಿಸ್ತಾ ಇದ್ದೆ, ಸ್ವಾಮಿ ದೇವರೇ ಇಂಥ ಒಂದು ಪರಿಸ್ಥಿತಿ ಆಯ್ತಲ್ಲ ಎಂಬುದಾಗಿ. ಬಟ್ ಒನ್ ಡೇ ನನ್ನ ಕರ್ತನು ನನಗೆ ಒಂದು ಮಾತನಾಡುವಂಥ ಒಂದು ಆಲೋಚನೆಗಳನ್ನು ನಾನು ಕೇಳಿಸ್ಕೊಳ್ತಾ ಇದ್ದೆ. ಅವ್ರು ಹೇಳಿದರು, ಈಗ ನಿನ್ನ ಹೆಂಡತಿಯ ಹೊಟ್ಟೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡು ಎಂಬುದಾಗಿ. ನಾನು ನಿನಗೆ ಒಂದು ಹೆಣ್ಣು ಮಗುವನ್ನು ನಾನು ಕೊಡ್ತಾ ಇದ್ದೇನೆ ಎಂಬುದಾಗಿ ಹೇಳಿದರು. ತೆನ್ ಪ್ರಿಯ ದೇವಚಂದ್ರೇ, ನಾನಾಗ ಹೊಟ್ಟೆ ಮೇಲೆ ಕೈ ಇಟ್ಟು ರಾತ್ರಿ 2 ಗಂಟೆಯಲ್ಲಿ ಪ್ರಾರ್ಥಿಸಿದೆ, ಸ್ವಾಮಿ ನೀನೊಂದು ಹೆಣ್ಣು ಮಗುವನ್ನು ಕೊಡೋದಕ್ಕಾಗಿ ನಿನಗೆ ಸ್ತೋತ್ರ ಎಂಬುದಾಗಿ. ಯಾಕೆಂದ್ರೆ ನನ್ನ ದೇವರಿಗೆ ಹೇಳ್ತಾ ಇದ್ದೆ, ಆವತ್ತೇ ನನಗೆ ಒಂದು ಆಲೋಚನೆ ಕೊಟ್ರೆ ಅಂತ ಹೇಳಿದ್ರೆ, ಆತಳು ದೇವ ಮಹಿಮೆಗೋಸ್ಕರ ಜೀವಿಸುವಂತ ಮಗಳಾಗಿರ್ತಾಳೆ ಎಂಬುದಾಗಿ. ಸ್ವಾಮಿ ನನ್ನ ಮಗಳನ್ನ ನನ್ನ ದೇವರ ಹತ್ರ ಕೇಳ್ತಾ ಇದ್ದೆ, ಸ್ವಾಮಿ ನನ್ನ ಮಗಳಿಗೆ ಏನ್ ಹೆಸರಿಡಬೇಕು, ನನ್ನ ಹೆಸರು ಮೋಸಸ್, ಮಾರ್ಗರೇಟ್, ದೇವರೇ ಎಮ್ಮಿಂದಲೇ ಇಡಬೇಕೆಂಬುದಾಗಿ ನನಗೊಂದು ಆಲೋಚನೆ. ಬಟ್ ಆದ್ರೂ ಒಂದು ಪ್ರಾರ್ಥಿಸ್ತಾ ಇದ್ದೆ. ಆಗ ದೇವ್ರು ನನ್ಗೆ ಹೇಳಿದ್ರು, ಮಹಿಮಾ ಎಂಬುದಾಗಿ ಇಡು ಎಂಬುದಾಗಿ. ಥ್ಯಾಂಕ್ ಯು ಲೋ. ಪ್ರಿಯ ದೇವಚಂದ್ರೆ, ನನ್ನ ಮಗಳು ಈಗ ನಿಜವಾಗಿಯೂ ದೇವರು ಅದ್ಭುತವಾದಂಥ ರೀತಿಯಲ್ಲಿ ನನ್ನ ಮಗಳನ್ನು ಇಟ್ಟಿದ್ದಾರೆ ಪ್ರಿಯರೇ. ಅವಳು ಸುಂದರವಾಗಿ ಮಹಿಮಾ ಮೋಸಸ್ ಎಂಬುದಾಗಿ ದೇವರು ವಿಶೇಷವಾದಂಥ ಒಂದು ಒಳ್ಳೆ ವರವನ್ನ ಕೊಟ್ಟಿದ್ದಾರೆ, ಒಂದು ಒಳ್ಳೆ ಸ್ವರವನ್ನ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಆಡ್ತಾಳೆ. ದೇವ್ರ ಚಿತ್ತವಾದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ನಾನು ಹಾಡಿಸ್ಲಿಕ್ಕೆ ಇಷ್ಟಪಡ್ತೇನೆ. ಈಗ BSc ನರ್ಸಿಂಗ್ 3rd ಇಯರ್ನ ಓದ್ತಾ ಇದ್ದಾಳೆ ಪ್ರಿಯರೇ. ದೇವರು ಅದ್ಭುತವಾಗಿ, ವಿಚಿತ್ರವಾಗಿ, ವಿಶೇಷವಾಗಿ ನಮ್ಮನ್ನು ಇಟ್ಟಿದ್ದಾರೆ ಪ್ರಿಯರೇ. ನನ್ನ ಮಗಳು ಸ್ಮಾರ್ಟ್ ಆಗಿ, ತುಂಬ ಚೆನ್ನಾಗಿ, ಬುದ್ಧಿವಂತಳಾಗಿ ಅವಳಿದ್ದಾಳೆ ಪ್ರಿಯರೇ. ಓದುತ್ತಾ ಇದ್ದಾಳೆ. ದೇವ್ರ ನಮಗೆ ಸ್ತೋತ್ರ. ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್. ಪ್ರಿಯ ದೇವಚಂದ್ರೆ, ಹೀಗೆ ಇರುವಾಗ ನನ್ನ ಮಗಳು ಬೆಳೀತಾ ಬಂದು ಶಾಲೆಗೆ ಹೋಗುವಾಗ ಸುಮಾರು ಅವಳು ಹುಟ್ಟಿ 5 ವರ್ಷ ಆದ ಮೇಲೆ ನನಗೆ ಇನ್ನೊಂದು ನನ್ನ ಹೆಂಡತಿಯಲ್ಲಿ ಒಂದು ಮಗ ಹುಡ್ತಾ ಇದ್ದ. ಅದನ್ನು ಕೂಡ ಪ್ರಾರ್ಥಿಸ್ತಾ ಇದ್ದೆ, ಸ್ವಾಮಿ ದೇವರೇ ದಯವಿಟ್ಟು ನೀನು ಸಹಾಯ ಮಾಡಪ್ಪ ಎಂಬುದಾಗಿ ಪ್ರಾರ್ಥನೆ ಮಾಡುವಾಗ ನನ್ನ ಮಗ ಹುಟ್ಟಿದ ಪ್ರಿಯರೇ. ನನ್ನ ಮಗ ಹುಟ್ಟುವಾಗ ನನಗೆ
ಇದೇ ವಾಕ್ಯಗಳು ನನ್ನ ಆಲೋಚನೆಗಳಲ್ಲಿ ಹೋಗ್ತಾ ಇತ್ತು ಪ್ರಿಯರೇ. ನನ್ನ ಮಗ ಹುಟ್ಟಿದ ಮೇಲೆ ಸುಮಾರು ಆತನು ಹಾಸ್ಪಿಟ್ಲಲ್ಲಿ ಇರುವಾಗ, ಅವನು ಹುಟ್ಟಿದಾಗ ಅಳ್ಳೇ ಇಲ್ಲ ರೀ. ಅವನು ಅಳ್ಳೇ ಇಲ್ಲ, ಗೊತ್ತಿಲ್ಲ ಕಾರಣ. ಸೊ ಡಾಕ್ಟರ್ ಏನೆಲ್ಲ ಮಾಡಿದ್ರು. ಸೊ ಫೈನಲಿ ಅವನು 11 ದಿನಗಳ ಕಾಲ ಹಾಸ್ಪಿಟ್ಲಲ್ಲೇ ಇದ್ದ. ಹಾಸ್ಪಿಟ್ಲಲ್ಲಿ ಇರುವಾಗ ಒಂದಲ್ಲ ಒಂದು ಪರೀಕ್ಷೆಗಳನ್ನು ಮಾಡ್ತಾ ಇದ್ರು, ಮಗುಗೆ ಏನಾಗಿರ್ಬೋದು ಎಂಬುದಾಗಿ. ನನ್ನ ಮಗನ ನಾನು ತೋರಿಸ್ತೇನೆ. ಸೊ ಅಲ್ಲಿ ಏನಂತ ಹೇಳಿದ್ರೆ, ನೋಡ್ರಿ, ನನ್ನ ಮಗ ಆತನು ಹುಟ್ಟುವಾಗ ಅವನಿಗೇನಂತ ಹೇಳಿದ್ರೆ ಒಂದು ಕಿವಿ ಇಲ್ಲ ಪ್ರಿಯ. ಯಾಕೆ ಅಂತ ಹೇಳಿದ್ರೆ ಈ ಕಿವಿ ನೀವು ನೋಡ್ಬೋದು, ಇದು ಒಂದು ಕಿವಿ ಇಲ್ಲ, ಒಂದು ಚಿಕ್ಕ ಕಿವಿ, ಆ ಕಿವಿ ಇಲ್ಲ ಇದ್ರೊಳಗಡೆ. ತೂತ ಕೂಡ ಒಳಗಡೆ ಇಲ್ಲ, ತೂತ ಕೂಡ ಇಲ್ಲ. ಆದರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಅವನು ಹುಟ್ಟುವಾಗ ಡಾಕ್ಟ್ರು ಒಂದಲ್ಲ ಒಂದು ಪರೀಕ್ಷೆಗಳನ್ನ ಮಾಡ್ತಾ ಇದ್ರು. ಏನಿರ್ಬೋದು, ಹೇಗಿರ್ಬೋದು, ಯಾವ ರೀತಿ ಒಂದು ಗೊತ್ತಾಗ್ತಾ ಇಲ್ಲ. ದೆನ್ ಫೈನಲಿ ಸೊ ಆದ ಮೇಲೆ ಏನಂತ ಹೇಳಿದ್ರೆ, ನಿಜವಾಗಿಯೂ ದೇವರೇ, ಬಹಳಷ್ಟು ಕಣ್ಣೀರಿನ ಪ್ರಾರ್ಥನೆ, ಒಂದು ಬಹಳ ನೋವಿನಿಂದ ಪ್ರಾರ್ಥಿಸ್ತಾ ಇದ್ದೇವೆ. ಅನೇಕ ಜನರಿಗೆ ಪ್ರಾರ್ಥಿಸ್ಲಿಕ್ಕೆ ನಾನು ಫೋನ್ಗಳನ್ನ ಮಾಡ್ತಾ ಇದ್ದೇನೆ. ಅನೇಕ ದೇವ ಸೇವಕರಿಗೆ ನಾನು ಫೋನ್ಗಳನ್ನ ಮಾಡ್ಲಿಕ್ಕೆ ಹೇಳ್ತಾ ಇದ್ದೇನೆ, ಪ್ರೇಯರ್ ಮಾಡಲಿಕ್ಕೆ. ನನ್ನ ಕುಟುಂಬದವರು, ನನ್ನ ಬಂಧು ಬಳಗದವರು ಮತ್ತು ಅನೇಕ ವಿಶ್ವಾಸಿಗಳು ಪ್ರಾರ್ಥಿಸ್ತಲೇ ಇದ್ರು. ಕೆಲವು ಸೇವಕರುಗಳಿಗೆ, ನೀವು ನಂಬ್ತಿರೋ ಬಿಡ್ತಿರೋ, ನಾನು ಕೆಲವರಿಗೆ ಫೋನ್ ಮಾಡ್ತಾ ಇದ್ದೆ, ಅಣ್ಣ ದಯವಿಟ್ಟು ಅಣ್ಣ ಪ್ರೇಯರ್ ಮಾಡ್ರಿ ಅಣ್ಣ ದಯವಿಟ್ಟು ಅಂತ ಹೇಳುವಾಗ, ಸೊ ಅವ್ರು ಫೋನ್ ಎತ್ಕೊಂಡು ಕೂಡ ಅವರು ಪ್ರಾರ್ಥಿಸ್ಲಿಲ್ಲ. ಅವ್ರ ಫೋನ್ ಕರೆ ಬಂದಾಗ ಇಲ್ಲ ಎಂಬುದಾಗಿ, ಹೇಳು ಎಂಬುದಾಗಿ ಅವ್ರು ಹೇಳದನ್ನ ನಾನು ಕೂಡ ಕೇಳಿಸ್ಕೊಂಡು ಬಿಟ್ಟಿದ್ದೀನಿ. ಪ್ರಿಯ ದೇವಚಂದ್ರೆ, ಇವತ್ತು ಯಾಕೆ ಪದ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಕರ್ತನ ಮುಂದೆ ಹೋಗ್ಬೇಕೆಂಬುದಾಗಿ. ನನಗೆ ಕಲಿಸಿರುವಂಥದ್ದಿಷ್ಟೇ, ನಾವು ಯಾರನ್ನು ನೋಡುವುದಲ್ಲ, ನನ್ನ ಯೇಸುವನ್ನ ನೋಡ್ಬೇಕೆಂಬುದಾಗಿ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಪ್ರಿಯ ದೇವಚಂದ್ರೆ. ದೆನ್ ಅದಾದ ಮೇಲೆ 11 ದಿನ ಆದ ಮೇಲೆ ಕೊನೆಗೆ ಡಾಕ್ಟರ್ ಹೇಳಿದ್ರು, ಆತನಿಗೆ ಬ್ರೈನ್ ಎಂಬ್ರೇಸ್ ಆಯ್ತು ಎಂಬುದಾಗಿ ಹೇಳಿದ್ರು. ಏನ್ ಮಾಡಿಕ್ಕಾಗೋದಿಲ್ಲ, ಅವನು ಬದುಕೋದಿಲ್ಲ, ಅವನು ಬದುಕಿದ್ರು ಅಬ್ನಾರ್ಮಲ್ ಇದ್ದಾನೆ, ಏನು ಮಾಡಕ್ಕಾಗೋದಿಲ್ಲ, ಅವನು ಬದುಕಿಸನು ಪ್ರಯೋಜನ ಇಲ್ಲ ಎಂಬುದಾಗಿ ಹೇಳಿದ್ರು. 11 ಡೇ ಬರುವಾಗ ನನ್ನ ಮಗ ಡೆತ್ ಆಗ್ಬಿಟ್ಟ ಪ್ರಿಯರೇ, ಸತ್ತೋಗ್ಬಿಟ್ಟ. ನೀವು ಸತ್ತಿರುವಂತ ಫೋಟೋವನ್ನ ನೀವೀಗ ನೋಡ್ಬೋದು ಪ್ರಿಯರೇ. ನನ್ನ ಮಗ ಸತ್ತೋದ ಮೇಲೆ ನಿಜವಾಗಿಯೂ ನೋಡಿ, ಇದು ಒಂದು ಫೋಟೋ ಇದೆ, ಇನ್ನೊಂದು ಫೋಟೋ ನೀವು ನೋಡ್ತಾ ಇದ್ದೀರಿ. ಸೊ ಇನ್ನೊಂದು ಫೋಟೋ ಇದು ಡೆತ್ ಆಗಿರುವಂಥದ್ದು. ಸೊ ಈ ಫೋಟೋಗಳನ್ನ ನೀವು ನೋಡ್ತಾ ಇದ್ದೀರಿ ಪ್ರಿಯರೇ. ಹೀಗೆ ಅವನು ಸತ್ತೋದ ಮೇಲೆ ಅವರು ಡಿಸ್ಚಾರ್ಜ್ ಮಾಡಿ ನಿಮ್ಮ ಮಗುವನ್ನ ಎತ್ಕೊಂಡೋಗಿ ಎಂಬುದಾಗಿ ಹೇಳಿದ್ರು. ದೆನ್ ನನ್ನ ಕೈಯಲ್ಲಿ ನನ್ನ ಮಗುವನ್ನ ನಾನು ಇಟ್ಕೊಂಡಿದ್ದೇನೆ, 11 ಡೇ ಮಗುವನ್ನ. ಕಣ್ಣೀರಿಂದ ಪ್ರಾರ್ಥಿಸ್ತಾ ಇದ್ದೇವೆ. ಅನೇಕ ಜನರು ನಮಗೋಸ್ಕರ, ವಿಶ್ವಾಸಿಗಳು, ನನ್ನ ಒಡ ಹುಟ್ಟಿದವರು, ನನ್ನ ಫ್ಯಾಮಿಲಿ, ನನ್ನ ಹೆಂಡತಿ ಫ್ಯಾಮಿಲಿಯವರು ಎಲ್ಲರೂ ಕೂಡ ಪ್ರಾರ್ಥಿಸ್ತಾ ಇದ್ದಾರೆ. ಸೊ ಅನೇಕರು ವಿಶ್ವಾಸಿಗಳು ಪ್ರಾರ್ಥಿಸ್ತಾ ಇದ್ದಾರೆ ಪ್ರಿಯರೇ. ದೇವರೇ, ನನ್ನ ಮಗುವನ್ನು ಉಳಿಸಪ್ಪ ಎಂಬುದಾಗಿ ಕಣ್ಣೀರಿನ ಪ್ರಾರ್ಥನೆ ನಡೀತಾ ಇದೆ ಪ್ರಿಯರೇ. ಫೈನಲಿ ನನ್ನ ಮಗ ಸತ್ತು ಹೋದಾಗ ನಾನು ನನ್ನ ತಮ್ಮದಿರಿಗೆ ಹೇಳ್ತಾ ಇದ್ದೆ, ನನ್ನ 2 ಮಕ್ಕಳನ್ನ ನೀವು ಹೂಣಾಕಿದ್ರಲ್ಲ, ಅದೇ ಜಾಗದಲ್ಲಿ ಈತನನ್ನು ಕೂಡ ಹೂಣಾಕ್ರಿ ಎಂಬುದಾಗಿ ನಾನು ಹೇಳಿಬಿಟ್ಟೆ. ಪ್ರಿಯರೇ, ಎಂಥ ಒಂದು ಪರಿಸ್ಥಿತಿಗಳಲ್ಲಿ ಹಾದು ಹೋಗ್ತಾ ಇದ್ವಿ ಅಂತ ಹೇಳಿದ್ರೆ, ಸೊ ಫೈನಲಿ 11 ಡೇಗೆ ಅಷ್ಟೊಳಗೆ ಅದು ಹೇಳಿ ಹಿಂಗೆ ಕೈಯಲ್ಲಿ ಇಟ್ಕೊಂಡಿದ್ದಷ್ಟೊಳಗೆ ನಮ್ಮ ಅತ್ತಿಗೆ ಬಂದರು, ಅಣ್ಣನ ಹೆಂಡತಿ ಬಂದರು. ಸೊ ಅವ್ರು ಬಂದ್ಮೇಲೆ ಅವ್ರೊಂದು ಮಾತು ಹೇಳ್ತಾ ಇದ್ರು, ನೋಡಪ್ಪ, ಹೆಂಗೂ ನೀನು ಗುಂಡಿಗೆ ಉಣ್ತೀಯಲ್ಲ, ಮೈ ಸ್ವಲ್ಪ ಬೆಚ್ಚಗಿದೆ, ದಯವಿಟ್ಟು ಇವನ್ನ ಕರ್ಕೊಂಡು ಇನ್ನೊಂದು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ ಎಂಬುದಾಗಿ ಹೇಳಿದ್ರು. ಯಾಕೆಂದ್ರೆ ಅವರು ಕೂಡ ನರ್ಸ್ ಆಗಿದ್ದಾರೆ. ಸೊ ಅವ್ರು ಏನ್ ಮಾಡಿದ್ರು, ಹೇಳಿದ ಮೇಲೆ ದೆನ್ ನಾನು ಕರ್ಕೊಂಡು ಇಮಿಡಿಯೇಟ್ಲಿ ಅಲ್ಲಿಗೆ ಹೋದೆ. ಅವ್ರು ಹೇಳಿದ್ರು, ಲಂಗ್ಸ್ ಅಲ್ಲಿ ಕಫ ಸೇರ್ಕೊಂಡಿದೆ, ಬೇಗ ಇನ್ನೊಂದು ನರ್ಸಿಂಗ್ ಹೋಮ್ಗೆ ಕರ್ಕೊಂಡು ಹೋಗೋಣ ಎಂಬುದಾಗಿ ಹೇಳಿದ್ರು. ಇಮಿಡಿಯೇಟ್ಲಿ ನಾನು ವಿತಿನ್ 3 ಮಿನಿಟ್ಸ್ಗೆ ವಾಪಸ್ ಇನ್ನೊಂದು ನರ್ಸಿಂಗ್ ಹೋಮ್ಗೆ ಕರ್ಕೊಂಡು ಬಂದೆ.
ಅವಾಗ ಆಕ್ಸಿಜನ್ ಬಿಟ್ಟ ತಕ್ಷಣ ಅವನು ಎಗೇನ್ ರೆಡ್ಡಿಶ್ ಆಗ್ಬಿಟ್ಟ. ಅವನಿಗೆ ಉಸಿರಾಡ್ತಾ ಇದ್ದಾನೆ. ಒಂದು ಮೆರಕಲ್ಸ್, ಬಹಳ ಅದ್ಭುತ ನಡೀತಾ ಇದೆ. ಆ ಹಿಂದೆ ಇರುವಂತ ಸಾಯ್ಕಿನ ಮುಂಚೆ ಹಾಸ್ಪಿಟಲ್ ಇರುವಾಗ ಡಾಕ್ಟರ್ನ ಕೇಳ್ತಾ ಇದ್ದೆ ನಾನು, ಡಾಕ್ಟರ್ ಏನಾಗ್ತಾ ಇದೆ ಎಂಬುದಾಗಿ ಹೇಳಿದ್ರೆ ಬದುಕೋದಿಲ್ಲ, ಬದುಕಕ್ಕಾಗುವುದಿಲ್ಲ ಎಂಬುದಾಗಿ. ಗಂಟ್ಲೊಳಗೆ ಪೈಪ್ ಹಾಕಿ ಕಫ ತೆಗಿತಾ ಇದ್ದಾರೆ, ಬ್ಲಡ್ ಬರ್ತಾ ಇದೆ. ಸೊ ಅಲ್ಲಿ ಇಂಕ್ಯುಬೇಟರ್ ಬಾಕ್ಸ್ ಅಲ್ಲಿ ಇಟ್ಟಿರುವಾಗ ಅದು ಸೈರನ್ ಆಗಬಾರ್ದು. ಆ ರೀತಿಯಲ್ಲಿ 2 ಸಾರಿ ಸೈರನ್ ಆಗಿ ಎಲ್ಲರೂ ಓಡ್ ಬಂದಿದ್ದಾರೆ, ಮಗು ಸತ್ತೋಗಿದೆ ಎಂಬುದಾಗಿ. ಬಟ್ ಮಗು ಸತ್ತಿರಲಿಲ್ಲ, ವೆಂಡೆ ಒಳಗಡೆ ಅದ್ಭುತಗಳು ನಡೀತಾ ಇತ್ತು. ಸೊ ಫೈನಲಿ ಬೆಳಗಿನ ಜಾವದಲ್ಲಿ ನನ್ನ ಕರ್ತನು ನನ್ನ ಮಗು ಸತ್ತು ಹೋದ ಮೇಲೆ, ಪ್ರಿಯ ದೇವಚಂದ್ರೆ, ದೆನ್ ಇನ್ನೊಂದು ಹಾಸ್ಪಿಟ್ಲಿಗೆ ಬರುವಾಗ ಅವರು ಅಲ್ಲೇ ಇಟ್ಕೊಂಡ್ರು. ಸುಮಾರಲ್ಲಿ 14 ದಿನಗಳು ಆ ಹಾಸ್ಪಿಟಲ್ ಇತ್ತು. ಈ 14 ದಿನಗಳಲ್ಲಿ ಬಹಳಷ್ಟು ನೋವುಗಳನ್ನ ಅನುಭವಿಸ್ಬಿಟ್ವಿ. ಯಾಕೆ ಅಂತ ಹೇಳಿದ್ರೆ, ನನ್ನ ಮಗು ಹಾಸ್ಪಿಟ್ಲಲ್ಲಿ, ನನ್ನ ಹೆಂಡತಿ ನಮ್ಮ ಮನೆಯಲ್ಲಿ, ಇವರಿಬ್ಬರ ಮಧ್ಯದಲ್ಲಿ ಡಾಕ್ಟರ್ ಹೇಳಿದ್ರು 2 ಅವರಿಗೆ 2 ಗಂಟೆಗೆ ನೀವು ಹಾಲನ್ನ ತಗೊಂಡೋಗಿ ಕುಡಿಸ್ಬೇಕು ಎಂಬುದಾಗಿ ಹೇಳಿದ್ರು. ನಾನು ನನ್ನ ಹೆಂಡತಿಯಿಂದ ಹಾಲನ್ನ ತೆಗೆದು ನಾನು ಕೈಯನ್ನು ಮುಚ್ಕೊಂಡು ಓಡೋಗ್ತಾ ಇದ್ದೆ. ಆ ಹಾಲನ್ನ ಆ ಪೈಪ್ಗಳಲ್ಲಿ ಹಾಕ್ತಾ ಇದ್ರು. ಪ್ರಿಯರೇ, ಹೀಗೆ ನಡೀತಾ ಇತ್ತು. ಅನೇಕ ದಿನಗಳು ಹೋಗ್ತಾ ಇತ್ತು. ಪಾಪ ಆ ನರ್ಸ್ಗಳಿಗೆಲ್ಲ ನಾನು ಹೋಗಿ, ಸಿಸ್ಟರ್ ದಯವಿಟ್ಟು ಹಾಲು ಕುಡಿಸಿದ್ರ ಎಂಬುದಾಗಿ. ನನ್ನ ಕಣ್ಣು ಮುಂದೆ ಒಂದು ನಡೆದಂಥ ಘಟನೆ. ಯಾಕೆಂದ್ರೆ ಪಾಪ ಅವ್ರು ನಿದ್ರೆಯಲ್ಲಿದ್ರು. ಪಾಪ ನರ್ಸು ಒಂದು ಸಾರಿ ನನ್ನ ಹಾಲು ತಗೊಂಡೋಗಿ ಕೊಟ್ಟಿದ್ದೇನೆ, ಮಧ್ಯರಾತ್ರಿ 2 ಗಂಟೆಯಲ್ಲಿ ಕೊಟ್ಟಿದ್ದೇನೆ. ಅವ್ರು ಹಾಲು ಕುಡಿಸಿಲ್ಲ, ಹಾಲು ಹಾಕಿಲ್ಲ ಪೈಪಲ್ಲಿ. ಹೇಗೇನು ನಾನು 4 ಗಂಟೆಗೆ ಹಾಲು ತಗೊಂಡೋದೆ. ಸಿಸ್ಟರ್ ಹಾಲು ಕುಡಿಸಿದ್ರಾ ಎಂಬುದಾಗಿ ಕೇಳುವಾಗ ಅವ್ರು ಶಾಕ್ ಆಗ್ಬಿಟ್ರು. ಹಾಲಲ್ಲೇ ಪಕ್ತಾ ಇತ್ತು. ನನ್ನ ಕಣ್ಣು ಮುಂದೆನೆ ಚೆಲ್ಲಿ ವಾಪಸ್ ಕುಡ್ಸಾಯ್ತು ಅಂತ ಕೊಟ್ಟರು. ನಾನು ಏನು ಮಾತಾಡಲಿಲ್ಲ. ಅವ್ರಿಗೆಲ್ಲ ನಾನು ದೇವರ ವಾಕ್ಯವನ್ನ, ಅನೇಕ ವಿಚಾರಗಳನ್ನ ನಾನು ಹೇಳ್ತಲೇ ಹೋಗ್ತಾ ಇದ್ದೆ. ಒಬ್ರು ನರ್ಸ್ ನನ್ನ ಕೇಳ್ತಾ ಇದ್ರು, ಬ್ರದರ್ ನೀವಿಷ್ಟೆಲ್ಲ ಪ್ರೇಯರ್ ಮಾಡ್ತಿರಲ್ಲ, ನಿಮ್ಮ ಮಗು ಸತ್ತೋಗ್ಬಿಟ್ರೆ ಏನ್ ಮಾಡ್ತೀರಾ ಎಂಬುದಾಗಿ ಹೇಳಿದ್ರು. ಆಗ ನಾನು ಅವ್ರಿಗೊಂದು ಮಾತು ಹೇಳಿದೆ, ನನ್ನ ಮಗು ಸತ್ರು ಸರಿ ಬದುಕಿದ್ರು ಸರಿ, ನನಗೆ ಒಂದು ಸಮಾಧಾನ ಇದೆ. ಆ ಸಮಾಧಾನ ನಿನಗೆ ಬೇಕಾ? ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಳ್ಳುವಾಗ ನಿಜವಾಗಿಯೂ ಆತ್ಮಿಕ ಸಮಾಧಾನ ಬರ್ತದೆ ಎಂಬುದಾಗಿ ಹೇಳಿದೆ. ಆಗ ಅವರೊಂದು ಮಾತು ಹೇಳ್ತಾ ಇದ್ರು, ನನಗೆ ಒಂದು ಸಾಕ್ಷಿಯನ್ನು ಅವ್ರು ಹೇಳಿದಂಥ ಸಾಕ್ಷಿ, ಎಸ್ ಬ್ರದರ್ ನಿಮ್ಮ ಮಗು ಸತ್ತೋಗಿತ್ತು ಎಂಬುದಾಗಿ ಹೇಳಿದ್ರು. ನಾನು ಶಾಕ್ ಆದೆ, ಹೇಗೆ ಎಂಬುದಾಗಿ. ಆಗ ಅವ್ರು ಹೇಳಿದ್ರು, ನನ್ನ ಮಗು ಸತ್ತೋಗಿತ್ತು. ದೆನ್ ನಾನು ಆ ಮಗುವನ್ನ ಕರ್ಕೊಂಡು ಡಾಕ್ಟರ್ ಹತ್ರ ತಗೊಂಡು ಬಂದೆ. ಡಾಕ್ಟರ್ ಹತ್ರ ತೋರಿಸ್ದೆ. ಡಾಕ್ಟರ್ ಹೇಳ್ತಾ ಇದ್ದಾರೆ, ಏನಮ್ಮ ಮಗು ಸತ್ತೋಗ್ಬಿಟ್ಟಿದೆಯಲ್ಲ, ನೀನು ತಗೊಂಡೋಗಿ ಹಾಕ್ಬಿಡಿ ಎಂಬುದಾಗಿ. ಸೊ ಇದು ಅವಳು ಹೇಳಿದಂಥ ಸಾಕ್ಷಿ ನಾನು ನಿಮಗೆ ಹೇಳ್ತಾ ಇದ್ದೀನಿ, ನರ್ಸ್ ಹೇಳಿದಂಥದ್ದು. ಸೊ ಅವ್ರು ಹೇಳಿದ್ರು, ಸೊ ಒಬ್ಬರೇ ಒಂದು ಆಪರೇಷನ್ ಥಿಯೇಟರ್ ಅಲ್ಲಿ ಒಂದು ಟ್ರೈ ಹತ್ರ ನನ್ನ ಮಗುವನ್ನ, ಸತ್ತೋಗಿರೋ ಮಗುವನ್ನ ಹಿಂಗೆ ಹಾಕಿದ್ರಂತೆ. ಹಾಕಿ ಹಿಂದೆ ತಿರುಗಿ ಬರುವಾಗ ಯಾರೋ ಮುಟ್ಟದಂಗೆ ಆಯ್ತಂತ ಅವರಿಗೆ. ಇದು ಅವ್ರು ಹೇಳಿದಂತ ಸಾಕ್ಷಿ. ಯಾರೋ ಮುಟ್ಟಿದಂಗೆ ಆದ ಮೇಲೆ ಆಕ್ಸಿಜನ್ ಬಿಡು ಎಂಬುದಾಗಿಲ್ಲ. ಅಂದ್ರೆ ಆಕ್ಸಿಜನ್ ಬಿಟ್ಟಾಗ ಎಗೇನ್ ಮತ್ತೆ ನನ್ನ ಮಗ ರೆಡ್ಡಿಸ್ಟ್ ಆದ. ಪ್ರಿಯ ದೇವಚಂದ್ರೆ, ಆಕ್ಸಿಜನ್ ಯಾವಾಗ್ಲೂ ಹೋಗ್ತಾ ಇರಬೇಕು. ಹುಟ್ಟಿದಂದಿನಿಂದ ಅವನಿಗೆ ಆಕ್ಸಿಜನ್ ಹೋಗ್ತಾ ಇರಬೇಕು. ಒಂದು ವೇಳೆ ಆಕ್ಸಿಜನ್ ಕಮ್ಮಿ ಮಾಡಿಬಿಟ್ರೆ ಅವನು ಬ್ಲೂಯಿಸ್ಟ್ ಆಗ್ತಾ ಇದ್ದ. ಅವನೇನಂತ ಹೇಳಿದ್ರೆ ಬ್ಲೂಯಿಸ್ಟ್ ಆಗ್ತಾ ಇದ್ದ. ಅಳು ಇಲ್ಲ, ಒಂದು ಸ್ವರವೂ ಇಲ್ಲ, ಬರೀ ಮೈ ಕೈ ಎಲ್ಲ ಅಲ್ಲಾಡಿಸ್ತಾನೆ, ಬಾಯಿ ಮಾತ್ರ ಅಲ್ಲಾಡಿಸ್ತಾನೆ. ಇಂಥ ಒಂದು ಪರಿಸ್ಥಿತಿ ಇತ್ತು ಪ್ರಿಯರೇ. ಸೊ ಅದಾದ ಮೇಲೆ 14 ದಿನಗಳಾದ ಮೇಲೆ ಒನ್ ಡೇ ಡಾಕ್ಟ್ರು ಬ್ಯಾಂಗ್ಳೂರಿಂದ ಒಬ್ಬರು ಬಂದು ಒಂದು ಎಕೋ ಮಾಡಿದ್ರು. ಆ ಎಕೋ ಮಾಡಿದ ಮೇಲೆ ಹೇಳಿದ್ರು, PDA ಅನ್ನುವಂಥ ಒಂದು ವಾಲ್ ಇದೆ, ಅದು ಬ್ಲಾಕ್ ಆಗಿಲ್ಲ, ಹಾರ್ಟ್ ಪ್ರಾಬ್ಲಮ್ ಇದೆ ಎಂಬುದಾಗಿ. ಸೊ ಫೈನಲಿ ಹೆಸರಾಂತ ದೊಡ್ಡ ಒಬ್ಬ ಡಾಕ್ಟರ್ ಬ್ಯಾಂಗ್ಳೂರಿನಲ್ಲಿ, ಅವರು ಟೆಲಿಮೆಡಿಷನ್ ಅಲ್ಲಿ ನನ್ನ ಮಗುವನ್ನ ನೋಡಿ ಅವ್ರು ಹೇಳಿದ್ರು, ಹಾರ್ಟ್ ಆಪರೇಷನ್ ಆಗ್ಲೇಬೇಕು, ಈ ಮಗು ಬದುಕುವುದಿಲ್ಲ. ಒಂದು ವೇಳೆ ಮಗು ಬದುಕಿದ್ರು ಪ್ರಯೋಜನ ಇಲ್ಲ, ನಡೆಯೋದಿಲ್ಲ, ಮಾತಾಡೋದಿಲ್ಲ ಎಂಬುದಾಗಿ. ಪ್ರಿಯ ದೇವಚಂದ್ರೆ, ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಹಾದು ಹೋಗುವಾಗ ಡಾಕ್ಟರ್ ನನ್ನ ಕರೆದು ಹೇಳಿದ್ರು, ನೋಡಪ್ಪ ಇಂಥ ಒಂದು ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ, ಅವ್ರು ಹೇಳಿದ್ಮೇಲೆ ಫಿನಿಶ್, ನೀವು ಇಲ್ಲಿಂದ ಯಾವ ಕಂಟ್ರಿಗೆ ಹೋದ್ರೂ ಕೂಡ ನಿನ್ನ ಮಗ ಬದುಕುವುದೇ ಇಲ್ಲ ಎಂಬುದಾಗಿ ಹೇಳಿದ್ರು. ಆಗ ನಾನು ಡಾಕ್ಟ್ರಿಗೆ ಒಂದು ಮಾತು ಹೇಳಿದೆ, ಸರ್ ಇವತ್ತು ಭಾನುವಾರ ನೀವು ಹೇಳ್ತಾ ಇದ್ದೀರಿ ಸರ್,
ಬುಧವಾರ ತನಕ ಈ ಮಗು ನಿಮ್ಮ ಹಾಸ್ಪಿಟಲ್ ಇರಲಿ ಸರ್, ಯಾಕೆಂದ್ರೆ ನಾವು ಕಣ್ಣೀರಿಟ್ಟು ಪ್ರಾರ್ಥಿಸ್ತೇವೆ ಎಂಬುದಾಗಿ. ಸೊ ನಾನು ಫೆಲೋಶಿಪ್ನಲ್ಲಿ ಮಂಗಳವಾರ ಎವರಿ ಟ್ಯೂಸ್ಡೇ ಪ್ರಾರ್ಥನೆಯಲ್ಲಿ ಕಣ್ಣೀರಿನಿಂದ ಎಲ್ಲರೂ ಕೂಡ ಪ್ರಾರ್ಥಿಸ್ತಾ ಇದ್ವಿ. ಪ್ರಾರ್ಥನೆ ಮಾಡಿಕೊಂಡು ದಯವಿಟ್ಟು ಸ್ವಾಮಿ ನನ್ನ ಮಗ ನೀನು ಕನಿಕರಿಸು ಎಂಬುದಾಗಿ ಕಣ್ಣೀರಿನಿಂದ ಪ್ರಾರ್ಥಿಸ್ತಾ ಇದ್ವಿ. ಪ್ರಿಯ ದೇವಚಂದ್ರೆ, ಅದಾದ ನಂತರ ಸೊ ಫೈನಲಿ ಆ ಬೆಳಗಿನ ಜಾವದಲ್ಲಿ ನಡೆದಂತ ಒಂದು ಘಟನೆ, ನನ್ನ ಹೆಂಡತಿಯ ಅಣ್ಣ ಕೂಡ ಬೆಳಗಿನ ಜಾವ 6 ಗಂಟೆಯಲ್ಲಿ ಬ್ಯಾಂಗ್ಳೂರಿನಲ್ಲಿ ಆತನು ಕೂಡ ಸತ್ತೋಗ್ಬಿಟ್ಟಿದ್ದಾನೆ. ನನ್ನ ಮಗು ಕೂಡ ಬೆಳಗಿನ ಜಾವದಲ್ಲಿ ಫೈನಲ್ ಅವ್ರು ಹೇಳ್ತಾ ಇದ್ದಾರೆ, ಇಂಥ ಒಂದು ಪರಿಸ್ಥಿತಿ ಇದ್ದು ನನ್ನ ಹೆಂಡತಿಗೆ ಯಾವ ವಿಚಾರಗಳು ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ 2 ಮಕ್ಕಳನ್ನ ಕಳ್ಕೊಂಡಿರುವಾಗ ಈ ಒಂದು ಸಂಗತಿಗಳನ್ನು ಹೇಳುವಾಗ ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಎಂಬುದಾಗಿ ನಾವೆಲ್ಲರೂ ಒಂದು ಕಾತುರದಿಂದ, ಒಂದು ಆತುರದಿಂದ ಬಹಳಷ್ಟು ನೋವನ್ನ ಹೆದರಿಸುವಂತ ಪರಿಸ್ಥಿತಿ ಇತ್ತು ಪ್ರಿಯರೇ. ಅದಾದ ಮೇಲೆ ಸೊ ಫೈನಲಿ ನಾನು ಬೆಳಗಿನ ಜಾವ 5 ಗಂಟೆಯಲ್ಲಿ ಎದ್ದು ಹಾಲನ್ನ ಕೈಯಲ್ಲಿ ತೆಗೆದುಕೊಂಡು ನನ್ನ ದೇವರ ಮುಂದೆ ನಾನು ಹೇಳಿದೆ, ಸ್ವಾಮಿ ಇನ್ನು ನಾನು ಪ್ರಾರ್ಥಿಸುವುದಿಲ್ಲ ಸ್ವಾಮಿ, ದೇವರೇ ನಿನ್ನಿಂದ ಏನನ್ನು ನಾನು ಬೇಡೋದಿಲ್ಲ ಸ್ವಾಮಿ, ಆದರೆ ದೇವರೇ ಈಗ ನೀನು ದೇವರೆಂಬುದಾಗಿ ನಾನು ಆರಾಧಿಸ್ತೇನೆ ಸ್ವಾಮಿ, ನೀನು ದೇವರು, ಅದ್ಭುತವನ್ನು ಮಾಡಲು ಶಕ್ತನಾಗಿದ್ದಿ ಎಂಬುದಾಗಿ ಕಣ್ಣೀರಿನಿಂದ 2 ಅವರ್ ಆ ಹಾಲನ್ನು ಹಿಡ್ಕೊಂಡು ದೇವರೇ ನಿನಗೆ ಸ್ತೋತ್ರ 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 ಎಂಬುದಾಗಿ ಆರಾಧನೆ ಮಾಡಿ, ಸ್ವಾಮಿ ಈ ಹಾಲು ನಿನ್ನ ರಕ್ತ ಆಗಬೇಕೆಂಬುದಾಗಿ ತಗೊಂಡೋಗಿ ಆ ಸಿಸ್ಟರ್ ಹತ್ರ, ಸಿಸ್ಟರ್ ದಯವಿಟ್ಟು ಈಗ ಹಾಲು ಹಾಕ್ರಿ ಎಂಬುದಾಗಿ ಕೊಟ್ಟೆ. ಅವರ ಹಾಲು ಪೈಪ್ ಒಳಗೆ ಹೋದ ತಕ್ಷಣನೇ ಆ ಒಳಗೆ ಹೋಗುವಾಗಲೇ ಅವನು ಕಿರ್ಚಲಿಕ್ಕೆ ಶುರುವಾದ. ಹಾಲೆಲೂಯ, ಅವನ ಅಳಕೆ ಶುರುವಾದ ಪ್ರಿಯರೇ. ಅದ್ಭುತಗಳು ಜರುಗ್ತಾ ಇದೆ. ಆವತ್ತು ಇಡೀ ರಾತ್ರಿ ನಿಜವಾಗಿಯೂ ಅನೇಕರು ನನಗೋಸ್ಕರ, ಮಗುವಿಗೋಸ್ಕರ ಕಣ್ಣೀರಿನ ಪ್ರಾರ್ಥನೆ ಮಾಡಿದ್ದಾರೆ. ನಿಜವಾಗಿ ಅದ್ಭುತಗಳನ್ನೋಸ್ಕರ ಎಷ್ಟೋ ಜನರು ಪ್ರಾರ್ಥಿಸ್ತಾ ಇದ್ದಾರೆ. ನಾನೊಂದು ಮಾತು ದೇವರಿಗೆ ಹೇಳ್ತಾ ಇದ್ದೆ, ಸ್ವಾಮಿ ನಾನು ನೀತಿವಂತನಲ್ಲ ಸ್ವಾಮಿ, ನಿನ್ನ ಪ್ರಾರ್ಥನೆ ಬೇಡ ಸ್ವಾಮಿ, ಆದರೆ ನನ್ನ ಮಗುವಿಗೋಸ್ಕರ ಯಥಾರ್ಥವಾಗಿ ಪ್ರಾರ್ಥನೆ ಮಾಡುವಂತವರ ಕಣ್ಣೀರಿನ ಪ್ರಾರ್ಥನೆಯನ್ನ ಕೇಳಿ ಮಗುವನ್ನ ಉಳಿಸಪ್ಪ ಎಂಬುದಾಗಿ. ಒಂದು ಕಡೆ ಡಾಕ್ಟರ್ ಹೇಳ್ತಾ ಇದ್ದಾರೆ, ಉಳಿಸ್ಕೊಳ್ಳೋದು ಬೇಡ, ಅಬ್ನಾರ್ಮಲ್ ಆಗ್ತಾನೆ, ನಡೆಯೋದಿಲ್ಲ, ಮಾಂಸದ ಮುದ್ದೆ ಹಾಕ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಸೊ ಫೈನಲಿ ನನ್ನ ಮಗು 14 ದಿನಗಳ ಆದ ಮೇಲೆ ದೆನ್ ಅಳಲಿಕ್ಕೆ ಶುರುವಾದ. ಅದಾದ್ಮೇಲೆ ಪ್ರಿಯರೇ ನಿಜವಾಗಿ ವಂಡರ್ಫುಲ್ ಮಿರಾಕಲ್ಸ್, ನನ್ನ ಮಗ ಬದುಕಿ ಬಂದ. ಆಮೇಲೆ ಡಾಕ್ಟರ್ ಹೇಳ್ತಾ ಇದ್ರು, ಸೊ ಅವನ ನಡೆಯಿಲ್ಲ, ಏನ್ ಮಾಡೋದಿಲ್ಲ ಎಂಬುದಾಗಿ. ಬಟ್ ನೀವು ನಂಬ್ತಿರೋ ನೋಡ್ರಿ, ಒಂದು ಫೋಟೋ ನಾನು ತೋರಿಸ್ತಾ ಇದ್ದೇನೆ. ಇದು ನನ್ನ ಹೆಂಡತಿ ನನ್ನ ಮಗುವನ್ನ ಇಟ್ಕೊಂಡು ನಡೆಸ್ತಾ ಇರುವಂತ ಒಂದು ಫೋಟೋ. ಇದು ನಡೆಸ್ತಾ ಇದ್ದಾಳೆ. ಏನಂತ ಹೇಳಿದ್ರೆ, ಯಾಕೆಂದ್ರೆ ಅದು ಬಹಳಷ್ಟು ತುಂಬಾ ಒಂದು ರೀತಿಯಲ್ಲಿದೆ. ಯಾಕೆಂದ್ರೆ ಮಂಡಿಗಳೆಲ್ಲ ನೀವು ನೋಡ್ಬೋದು ಮಂಡಿಗಳನ್ನ. ಸೊ ಬಾತು ಹೋಗಿದೆ, ಟೋಟಲ್ ಅಬ್ನಾರ್ಮಲ್ ತರ ಕಾಣ್ತಾ ಇದ್ದಾನೆ, ಒಂದು ಹೆಜ್ಜೆಯೂ ಕೂಡ ಇಡ್ತಾ ಇಲ್ಲ. ಬಹಳ ಕಷ್ಟಪಟ್ಟು ನಡೆಸ್ತಾ ಇದ್ದೀವಿ ಪ್ರೇರೆ. ಸೊ ನಡ್ಕೊಂಡು ಹಾಗೆ ಇರುವಾಗ ಸುಮಾರು ಸಮಯಗಳಾದ ಮೇಲೆ, ಸುಮಾರು ಒಂದು 2.5 ವರ್ಷಗಳು 3 ವರ್ಷಗಳು ಕಳೆಯುವಾಗ ಒಂದೊಂದೇ ವಾಕ್ಯಗಳನ್ನ ಹೇಳಲಿಕ್ಕೆ ಶುರುವಾದ. ಸುಮಾರು ಆಗ್ಲೇ ಒಂದು 25 ವಾಕ್ಯಗಳನ್ನ ಆತನು ಹೇಳಲಿಕ್ಕೆ ಶುರು ಆಗ್ಬಿಟ್ಟ ಪ್ರಿಯರೇ. ಹಾಲೆಲೂಯ. ಪ್ರಿಯ ದೇವಚಂದ್ರೆ ನೋಡಿ, ಇಂಥ ಒಂದು ಪರಿಸ್ಥಿತಿ ಓದುವಾಗ ಸೊ ಆತನು ಕೂಡ ಬೆಳೆಯುತ್ತಾ ಬಂದ. ದೆನ್ ಅದಾದ ಮೇಲೆ ಶಾಲೆಗೆ ನಾನು ಸೇರಿಸ್ಬಿಟ್ಟೆ. ಆ ಸ್ಕೂಲ್ಗೆ ಹೋಗಿ, ಶಾಲೆಗೆ ಹೋಗಿ 15 ದಿನ ಆಯ್ತಷ್ಟೇ. 15 ದಿನ ಆದ್ಮೇಲೆ ನನಗೆ ಒಂದು ಕಾಲ್ ಬಂತು. ಆ ಕಾಲ್ ಬರುವಾಗ ಅವ್ರು ಹೇಳಿದ್ರು, ಮೆಲಿತ್ ಅವರ ಫಾದರ್ ಎಂಬುದಾಗಿ. ಎಸ್ ಎಂಬುದಾಗಿ ಹೇಳುವಾಗ ಏನಂತ ಕೇಳುವಾಗ ಅವ್ರು ಹೇಳಿದ್ರು, ನಿಮ್ಮ ಮಗುವಿಗೆ ಕಣ್ ಕಾಣಿಸ್ತಾ ಇಲ್ಲ, ತಡವರಿಸ್ತಾ ಇದ್ದೇನೆ, ಬನ್ನಿ ಎಂಬುದಾಗಿ. ನಾನು ಓಡೋದೆ ಸ್ಕೂಲ್ಗೆ. ನಾನು ನೋಡುವಾಗ ಅವ್ರು ಹೇಳ್ತಾ ಇದ್ರು, ನೋಡಿ ಬಾಲ್ ಎಸೆದ್ರು ಅವನಿಗೆ ಕಣ್ಣೇ ಕಾಣಲ್ಲ ಸರಿಯಾಗಿ, ಅವನಿಗೇನು ಚೆಕ್ ಮಾಡಿಸಿ ಎಂಬುದಾಗಿ. ನಾನು ಬಹಳಷ್ಟು ಕಣ್ಣೀರು ಬಿಟ್ಟೆ ಪ್ರಿಯರೇ. ನನ್ನ ಮಗನ 2 ಕಣ್ಣುಗಳು ಹೊರಟೋಗ್ಬಿಡ್ತು, 2 ಕಣ್ಣುಗಳು ಕುರುಡ ಆಗ್ಬಿಟ್ಟ. ನಾನು ಡಾಕ್ಟರ್ ಹತ್ರ ಹೋಗಿ ಕೇಳಿದೆ, ಸರ್ ಯಾಕೆ ಕಣ್ಣುಗಳು ಇವನಿಗೆ ಯಾಕೆ ಹೋಯ್ತು ಎಂಬುದಾಗಿ. ಬಟ್ ಅವ್ರು ಹೇಳಿದ್ರು, ಎಲ್ಲ ಆಂಟಿಬಯೋಟಿಕ್. ಸೊ ಅನೇಕ ಮೆಡಿಸಿನ್ಗಳು ಅವನಿಗೆ ತುಂಬಾ ಓವರ್ ಡೋಸ್ ಆಗಿ, ಸೊ ಏನೆಲ್ಲ ಅವನಿಗೆ ಏನೇನೋ ವಿಚಿತ್ರವಾಗಿ ನಡೆದೋಗ್ಬಿಟ್ಟು 2 ಕಣ್ಣುಗಳು ಹೋಯ್ತು ಪ್ರೇರೆ. ಸಣ್ಣದಾದ್ಮೇಲೆ ನಾನು ಅವನ್ನ ಕರ್ಕೊಂಡು ಸೊ ಎಲ್ಲಾ ಡಾಕ್ಟರ್ಗಳ ಬಳಿ ಕೇಳಿದೆ, ಆಪರೇಷನ್ ಮಾಡ್ಬೇಕೆಂಬುದಾಗಿ ಅನೇಕ ಕಡೆಗಳಲ್ಲಿ ನಾನು ಹೋಗಿ ಕೇಳ್ಕೊಂಡು ಬಂದೆ. ಹೇಗಾದ್ರೂ ಮಾಡಿ ಆಪರೇಷನ್ ಮಾಡಬೇಕು, ಕಣ್ಣು ಆಪರೇಷನ್ ಎಂಬುದಾಗಿ. ಯಾಕೆಂದ್ರೆ ಅವ್ರು ಹೇಳ್ತಾ ಇದ್ರು,
ಅವನಿಗೆ ಇನ್ನೂ 6 ವರ್ಷ ಆಗಿಲ್ಲ. ಒಂದು ವೇಳೆ 6 ವರ್ಷಕ್ಕಿಂತ ಮುಂಚೆ ಅನಸ್ತಿಯ ಕೊಟ್ಟೆ ಆಪರೇಷನ್ ಮಾಡಬೇಕು. ಈಗ ಅವನಿಗೆ ಅನಸ್ತಿಯ ಕೊಟ್ರೆ ಜ್ಞಾಪಕ ಶಕ್ತಿ ಹೊರಟೋಗ್ಬಿಡ್ತದೆ, ಅವನಲ್ಲಿರುವಂತ ಜ್ಞಾಪಕ ಶಕ್ತಿ ಹೋಗ್ಬಿಡ್ತದೆ. ನೀವು ಏನ್ ಮಾಡ್ತೀರಾ ಎಂಬುದಾಗಿ. ಸೊ ಫೈನಲಿ ಅಗೇನ್ ಕಣ್ಣೀರಿಟ್ಟು ಪ್ರಾರ್ಥಿಸ್ತಾ ಇದ್ವಿ. ದೇವರೇ ದಯವಿಟ್ಟು ಅದ್ಭುತ ಮಾಡಪ್ಪ, ದೇವರೇ ಕಣ್ಣಿಲ್ಲದ ಕುರುಡನನ್ನ ಇಟ್ಕೊಂಡು ನಾನು ಏನಪ್ಪ ಮಾಡ್ಲಿ ಎಂಬುದಾಗಿ ಕಣ್ಣೀರಿನಿಂದ ಪ್ರಾರ್ಥಿಸ್ತಾ ಇದ್ದೆ ಪ್ರಿಯ ನನ್ನ ದೇವಚನವೇ. ಹೀಗೆ ಪ್ರಾರ್ಥನೆ ಮಾಡುತ್ತಾ ಇರುವಾಗ ಸೊ ಒನ್ ಡೇ ಒಂದು ಡಾಕ್ಟರ್ ಹತ್ರ ಹೋಗಿ ಪ್ಲೀಸ್ ದಯವಿಟ್ಟು ಆಪರೇಷನ್ ಮಾಡ್ರಿ ಎಂಬುದಾಗಿ ಹೇಳಿದ್ರು. ಅವರು ನಿಮ್ಮ ಮೇಲೆ ಬಿಟ್ಟದ್ದು ಆಪರೇಷನ್ ಮಾಡ್ತೀನಿ ಎಂಬುದಾಗಿ. ಸೊ ಅವರಿಗೆ ನನ್ನ ಮಾತು ಹೇಳಿದೆ. ಯಾಕೆ ಅಂತ ಹೇಳಿದ್ರೆ, ಸರ್ ಇಲ್ಲಿವರೆಗೂ ನನ್ನ ದೇವರು ಅದ್ಭುತವನ್ನ ಮಾಡಿದ್ದಾರೆ, ಈಗಲೂ ದೇವರು ಅದ್ಭುತವನ್ನ ಮಾಡ್ತಾರೆ, ಆಪರೇಷನ್ ಮಾಡಿ ಎಂಬುದಾಗಿ. ಸೊ ಒಂದು ಕಣ್ಣು ಆಪರೇಷನ್ ಮಾಡಿದ್ರು. ಸೊ 1 ತಿಂಗಳಾಯ್ತು. 2 ತಿಂಗಳಾದ್ಮೇಲೆ ಅವನನ್ನ ಕರ್ಕೊಂಡೋದಾಗ ಡಾಕ್ಟರ್ ಚೆಕಪ್ ಮಾಡುವಾಗ ಅವನು ಹೇಳ್ತಾ ಇದ್ದ ಡಾಕ್ಟರ್ಗೆ, ಸರ್ ಈ ಕಣ್ಣು ಆಪರೇಷನ್ ಮಾಡಿ ಕಣ್ಣು ಚೆನ್ನಾಗಿ ಕಾಣಿಸ್ಲಿ ಎಂಬುದಾಗಿ ಹೇಳ್ದ. ಹಾಲೆಲೂಯಾ. ಪ್ರಿಯ ದೇವಜನರೇ, 2 ಕಣ್ಣುಗಳು ಆಪರೇಷನ್ ಮಾಡಿ ಒಳಗಡೆ ಲೆನ್ಸ್ ಇದೆ ಪ್ರಿಯ ದೇವಜನರೇ, 2 ಲೆನ್ಸ್ ಇದೆ. ಸೊ ಅದಾದ ಮೇಲೆ ಯಾಕೆ ಅಂತ ಹೇಳಿದ್ರೆ ನೋಡ್ರಿ, ಏನಂತ ಹೇಳಿದ್ರೆ ಒಳಗಡೆ ಲೆನ್ಸ್ ಇದೆ. ಆ ಲೆನ್ಸ್ ಮೇಲೆ ಇದು ಬಹಳ ತುಂಬಾ ಹೆವಿ ಇದು ಗ್ಲಾಸ್, ಇದು ತುಂಬಾ ಹೆವಿ ಗ್ಲಾಸ್, ಇದು ಬಹಳಷ್ಟು ಒಂದು ಬೂದ್ಗನ್ನಡಿ. ಯಾಕೆಂದ್ರೆ ಅವನ ಕಣ್ಣುಗಳು ಕ್ರಾಸ್ ಇದೆ. ಯಾಕೆಂದ್ರೆ ಅವನ ಕಣ್ಣುಗಳು ಅವನು ಚಿತ್ರ ಹೋಗಿ ಅವನು ಈ ಕಡೆ ಹೋಗ್ತದೆ, ಅವನು ಬಿಟ್ರೆ ಕಣ್ಣುಗಳು ಒಂದಿಕ್ಕೆ ಹೋಗ್ತದೆ. ಸೊ ಅದು ಲೆವೆಲ್ ಮಾಡ್ಕೊಳ್ತದೆ. ಸೊ ಒಳಗಡೆ ಲೆನ್ಸ್ ಇದೆ. ಅದಾದ ಮೇಲೆ ಸೊ ಇದು ಆಮೇಲೆ ಫೈನಲಿ ನಿಜವಾಗಿಯೂ ಇಂಥ ಒಂದು ಸ್ಥಿತಿಗೆ ಆಪರೇಷನ್ ಮಾಡಿ 2 ಕಣ್ಣುಗಳು ದೇವರ ಮಹಾಕೃಪೆಯಿಂದ ಕಾಣಿಸ್ತಾ ಇದೆ ಪ್ರಿಯರೇ. ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯ ದೇವಜನರೇ, ದೇವರು ಅದ್ಭುತವನ್ನ ಮಾಡ್ತಾ ಇದ್ದಾರೆ. ನನ್ನ ಕರ್ತನು ದೇವರು ಅದ್ಭುತ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ 2 ಕಣ್ಣುಗಳು ನನ್ನ ದೇವರು ಇವತ್ತು ಕೊಟ್ಟಿದ್ದಾರೆ ಪ್ರಿಯರೇ. ಅದಾದ ಮೇಲೆ ಅವನಿಗೆ ಆಪರೇಷನ್ ಮಾಡಿಸಿ ಹೀಗೆ ಸುಮಾರು ಸಮಯಗಳು ದಾಟಿ ಹೋಗ್ತಾ ಇತ್ತು. ಸ್ವಲ್ಪ ದಿನಗಳ ಆದ ಮೇಲೆ ಅನೇಕ ಸಮಸ್ಯೆಗಳು ಎದುರಾಗ್ತಾ ಇತ್ತು. ಸೊ ಅದಾದ ಮೇಲೆ ಸೊ ಒನ್ ಡೇ ಅವನು ಶಾಲೆಗೆ ಹೋಗ್ತಾ ಇದ್ದ, ಬರ್ತಾ ಇದ್ದ. ಚೆನ್ನಾಗಿ ಶಾಲೆಯಲ್ಲಿ ಅವ್ರು ಏನ್ ಪಾಠ ಮಾಡ್ತಾರೆ ಅದು ಇಮಿಡಿಯೇಟ್ಲಿ ಅವನು ಸುಮ್ಮನೆ ಕುತ್ಕೊಂಡಿರ್ತಾನಷ್ಟೇನೆ, ಆದ್ರೆ ಜ್ಞಾಪಕ ಶಕ್ತಿ ಜಾಸ್ತಿ. ಅವ್ರು ಕೇಳುವಾಗ ಮೆಲಿತ್ ನೀನು ಹೇಳ್ತೀಯಾ ಎಂಬುದಾಗಿ ಹೇಳಿದ್ರೆ ಎಸ್ ಮ್ಯಾಮ್ ಹೇಳ್ತೀನಿ ಎಂಬುದಾಗಿ ಆತನು ಹೇಳಲಿಕ್ಕೆ ಶುರು ಆಗ್ಬಿಟ್ಟ. ಅವನು ಸಿಕ್ಕಾಪಟ್ಟೆ ಹಾಡುಗಳನ್ನ ಕಲಿತಾ ಇದ್ದ, ದೇವರ ಹಾಡುಗಳು. ಅವನ ಬಾಯಲ್ಲಿ ಬೇಕಾದಷ್ಟು ಹಾಡುಗಳಿದೆ. ನೀವು ಯಾವ ಹಾಡುಗಳನ್ನ ಹೇಳ್ತೀರೋ ಆ ಹಾಡುಗಳನ್ನೆಲ್ಲ ಹೇಳ್ತಾ ಹೋಗ್ತಾ ಇರ್ತಾನೆ. ಯಾಕೆಂದ್ರೆ ಅವನಿಗೆ ಓದಕ್ಕೆ ಬರೆಯಕ್ಕೆ ಸರಿಯಾಗಿ ಬರುವುದಿಲ್ಲ ಪ್ರಿಯರೇ. ಬರೆಯಕ್ಕೆ ಹೋದ್ರೆ ದೊಡ್ಡ ದೊಡ್ಡ ಅಕ್ಷರಗಳನ್ನ ಬರೀತಾನೆ, ಬಹಳಷ್ಟು ಕಷ್ಟಪಟ್ಟು ಬರೀತಾನೆ. ಯಾಕೆಂತ ಹೇಳಿದ್ರೆ ಅವನಿಗೆ ಓದಕ್ಕೆ ಸರಿಯಾಗಿ ಕಾಣೋದಿಲ್ಲ. ಯಾಕೆಂತ ಹೇಳಿ ಅವನ ಹತ್ರ ತಗೊಳ್ಬೇಕು. ಇಂಥ ಒಂದು ಪರಿಸ್ಥಿತಿ ಅವನಿದೆ ಪ್ರಿಯ ದೇವಜನರೇ. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ನಿಜವಾಗಿಯೂ ನನ್ನ ಕರ್ತನು ನಿಮ್ಮಲ್ಲಿ ಅದ್ಭುತವನ್ನ ಮಾಡ್ತಾರೆ ಪ್ರಿಯರೇ. ನನ್ನ ಕರ್ತ ನಮ್ಮ ಜೊತೆಗಾರನು ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಪ್ರಿಯರೇ. ಅದಕ್ಕೋಸ್ಕರ ನಾನು ಈ ರೀತಿಯಲ್ಲಿ ನನ್ನ ಜೀವಿತದ ಸಾಕ್ಷಿಯನ್ನ ನೇರವಾಗಿ ನನ್ನಲ್ಲಿ ದೇವರೇನ್ ಮಾಡಿದ್ದಾರೆ ಅದು ನಾನು ನಿಮ್ಮ ಮುಂದೆ ಹಂಚಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಪ್ರಿಯರೇ. ಅದಾದ ಮೇಲೆ ಕೆಲವು ಸಮಸ್ಯೆಗಳಾದ ಮೇಲೆ ಕೆಲವು ಹಿಂಸೆಗಳು, ಬಾಧೆಗಳು, ಸಂಕಷ್ಟಗಳು ಬಂತು. ಒನ್ ಡೇ ನಾನು ಸೇವೆಯನ್ನು ಮುಗಿಸ್ಕೊಂಡು ಬರುವಾಗ ಒನ್ ಡೇ ಅವನಿಗೆ ಇದ್ದಕ್ಕಿದ್ದಾಗೆ ಪಿಡ್ಸು ರೋಗ ಬಂದ್ಬಿಡ್ತು ಪ್ರಿಯರೇ. ಆ ಪಿಡ್ಸು ರೋಗ ಬಂದಾಗ ಅವನಿಗೆ ನಡಗಲಿಕ್ಕೆ ಶುರು ಆಗ್ಬಿಟ್ಟ. ಇದು ನನ್ನ ಜೀವನದಲ್ಲಿ ಬಹಳಷ್ಟು ನೋವನ್ನು ಅನುಭವಿಸುವಂತ ಪರಿಸ್ಥಿತಿ. ದೇವರೇ 2 ಕಣ್ಣುಗಳು ಹೋಯ್ತು ಸ್ವಾಮಿ, ದೇವರೇ ಅವನ ಪರಿಸ್ಥಿತಿ ಹಿಂಗೆಲ್ಲ ಆಯ್ತಲ್ಲ ಎಂಬುದಾಗಿ. ಸೊ ಫೈನಲಿ ಅವನಿಗೆ ಪಿಡ್ಸು ರೋಗ ಬಂದ್ಬಿಡ್ತು ಪ್ರಿಯರೇ. ಆಗ ನಾನು ದೇವ್ರ ಮುಂದೆ ಅಂದೆ, ಯೇಸುವೇ ದೇವರೇ, 1 2 ನನ್ನ ಶರೀರದಲ್ಲಿ ಮುಳ್ಳಿದ್ರೆ ಅದನ್ನ ಕಿತ್ತು ಬಿಸಾಡ್ಬಿಡ್ತೀನಿ ಸ್ವಾಮಿ. ಇಡೀ ನನ್ನ ಬಾಡಿ ಎಲ್ಲಾ ಮುಳ್ಳಾಗ್ಬಿಟ್ರೆ ನಾನು ಯಾವ ಮುಳ್ಳಂತ ಕೇಳಿ ಸ್ವಾಮಿ ಎಂಬುದಾಗಿ ನಾನು ಕಣ್ಣೀರ್ ಬಿಟ್ಟೆ ಪ್ರಿಯ ದೇವಚನವೇ. ಇವತ್ತು ನನ್ನ ಕರ್ತನು ನಿಜವಾಗಿಯೂ ಆ ಪಿಡಿಸ್ ರೋಗ ಅವನಿಗೆ ಟ್ಯಾಬ್ಲೆಟ್ ಹಾಕ್ತಾ ಇದ್ದೇವೆ ಪ್ರಿಯರೇ. ಈವನ್ ಟುಡೇ ಸೊ ಫಸ್ಟ್ 800 mg ಟ್ಯಾಬ್ಲೆಟ್ ಹಾಕ್ತಾ ಇದ್ವಿ. ಈಗ 400 mg ಟ್ಯಾಬ್ಲೆಟ್ಗಳನ್ನ ನಾವು ಹಾಕ್ತಾ ಇದ್ದೀವಿ ಪ್ರಿಯರೇ. ದೇವರ ಅದ್ಭುತವಾದಂತ ಈಗ ಅವನು ಶಾಲೆಗೆ ಹೋಗ್ತಾ ಇದ್ದಾನೆ. ಈಗ ಮನೆ ಹತ್ತಿರದಲ್ಲಿರುವಂತ ಒಂದು ಶಾಲೆಗೆ ಹೋಗಿ ಬರ್ತಾ ಇದ್ದಾನೆ. ಈಗ ಅವನು 8th ಹೋಗಿ ಮುಗಿಸ್ತಾ ಇದ್ದಾನೆ ಪ್ರಿಯರೇ. ಸೊ ರಿಸಲ್ಟ್ ಕೂಡ ಆಗಿದೆ. ಇನ್ನ ಮೇಲೆ 9th ಅವನು ಹೋಗ್ತಾ ಇದ್ದಾನೆ. ಸೊ ನಿಜವಾಗಿಯೂ ಯಾಕೆ ಅಂತ ಹೇಳಿದ್ರೆ ದೇವರು ಅದ್ಭುತವನ್ನ ಮಾಡಿದ್ದಾರೆ ಪ್ರಿಯರೇ. ನನ್ನ ಕರ್ತನು ಅದ್ಭುತನ ಮಾಡ್ತಾ ಇದ್ದಾನೆ. ಸೊ ಒನ್ ಡೇ ಸ್ಪೀಚ್ ಅಂಡ್ ಡೇರಿಗೆ ಕರ್ಕೊಂಡೋದೆ. ಆಗ ಅವರು ಇದನ್ನೆಲ್ಲ ಚೆಕ್ ಮಾಡಿ ಹೇಳಿದ್ರು,
ಅವನಿಗೆ ಎಡಗಡೆ ಪೋಷಣೆ ಇಲ್ಲ ಎಂಬುದಾಗಿ. ಅವನ ಎಡಗಡೆ ಓಲು ಕೂಡ ಇಲ್ಲ, ಅವನ ಎಡಗಡೆ ಪೋಷಣೆ ಏನೂ ಇಲ್ಲ, ಏನು ಮಾಡೋಕ್ಕಾಗಲ್ಲ ಎಂಬುದಾಗಿ ಹೇಳಿದ್ರು. ಪ್ರಿಯ ದೇವಜನರೇ, ಇವತ್ತು ಅದ್ಭುತವಾಗಿ ಅವನ್ನ ಇಟ್ಟಿದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ದೇವರು ಇವತ್ತು ಅದ್ಭುತವಾಗಿ ಇಟ್ಟಿದ್ದಾರೆ ಪ್ರಿಯರೇ. ಏನು ಇಲ್ಲ ಎಂಬುದಾಗಿ ಹೇಳ್ತಾರೋ ನನ್ನ ಕರ್ತನ ಹೇಳ್ತಾರೆ ಇದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಲೆಲೂಯಾ. ಇವತ್ತು ಆತನ ಮುಂದೆ ಅದ್ಭುತವಾಗಿದ್ದೇವೆ. ಹಾಲೆಲೂಯಾ. ಪ್ರಿಯ ದೇವಜನವೇ, ಇವತ್ತು ನಿಜವಾಗಿ ನನ್ನ ಕರ್ತನು ಈ ದಿನಗಳಲ್ಲಿ ಈತನ ಇಟ್ಟಿದ್ದಾರೆ ಪ್ರಿಯರೇ. ಈತನು ಸಿಕ್ಕಾಪಟ್ಟೆ ಹಾಡನ್ನು ಹೇಳ್ತಾನೆ. ಸಣ್ಣ ಸ್ಮಾಲ್ ಆಗಿ ಒಂದು 8 ನಿಮಿಷ ಕೂಡ ಸಂದೇಶಗಳನ್ನ ಕೊಡ್ತಾ ಇದ್ದಾನೆ ಪ್ರಿಯರೇ. ಮುಂದಿನ ದಿನಗಳಲ್ಲಿ ಈತನ ಮೂಲಕವಾಗಿ ಸಂದೇಶವನ್ನು ನೀವು ಕೇಳಬಹುದು. ಮತ್ತೆ ಇನ್ನೊಂದು ಸ್ಪೆಷಾಲಿಟಿ ನಿಮ್ಗೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಡೀ ಪ್ರಕಟಣೆ ಗ್ರಂಥ 1 to 22 ಅಧ್ಯಾಯಗಳು ಕೂಡ ಆತನ ಹೇಗಿದ್ದಾನೆ ಅಂತ ಹೇಳಿದ್ರೆ, ಅವನಿಗೆ ಹೇಳುವಾಗ ಆತನಿಗೆ ನಾನೇನಾದ್ರೂ ವಾಕ್ಯ ಓದ್ತಾ ಇರ್ಬೇಕಾದ್ರೆ ತಪ್ಪಾಗಿ ಓದುವಾಗ ಅವನು ಅದನ್ನ ಸರಿ ಮಾಡ್ಕೊಂಡೇ ಹೋಗ್ತಾ ಇರ್ತಾನೆ. ಹಾಲೆಲೂಯಾ. ಇಂಥ ಒಂದು ದೇವರು ಆತನಲ್ಲಿ ಅದ್ಭುತವನ್ನ ಮಾಡಿದ್ದಾರೆ ಪ್ರಿಯರೇ. ನನ್ನ ಕರ್ತನು ನಿಜವಾಗಿಯೂ ವಿಶೇಷವಾಗಿ ಆಶೀರ್ವಾದ ಮಾಡಿದ್ದಾರೆ. ಇವತ್ತು ಆತನ ಬಾಯಲ್ಲಿ ಬರೀ ವಾಕ್ಯಗಳನ್ನ ನೀವು ಕೇಳ್ಬೋದು, ಬೇಕಾದಷ್ಟು ಹಾಡುಗಳನ್ನ ಹೇಳ್ತಾನೆ ಪ್ರಿಯರೇ. ನಿಜವಾಗಿಯೂ ನನ್ನ ಕರ್ತನು ಇದನ್ನೆಲ್ಲ ನುಡಿತಾ ಇದ್ದಾರೆ. ನಾನು ಯಾಕೆ ಇದನ್ನ ಸಾಕ್ಷಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ದೇವರು ನಮ್ಮನ್ನ ಸಮೃದ್ಧಿಯಾಗಿ, ದೇವರು ವಿಶೇಷವಾಗಿ ನಮ್ಮನ್ನ ಆಶೀರ್ವಾದ ಮಾಡಿದ್ದಾರೆ ಪ್ರಿಯರೇ. ಅತ್ಯುನ್ನತವಾಗಿ ದೇವರು ನಮ್ಮನ್ನು ಇಟ್ಟಿದ್ದಾರೆ. ಈ ಸಮಸ್ಯೆಗಳ ಮಧ್ಯದಲ್ಲಿ ನನ್ನ ಕರ್ತನು ನಿಜವಾಗಿಯೂ ಆತ ನಮ್ಮ ಜೊತೆಗಾರನಾಗಿದ್ದಾನೆ ಪ್ರಿಯರೇ. ಅದಕ್ಕೆ ಬೈಬಲ್ ಹೇಳ್ತಾ ಇದೆ, ಯಾಕೆಂದ್ರೆ ಈತನಿಗೆ ಮೆಲಿತ್ ಮೋಸಸ್ ಎಂಬುದಾಗಿ ಹೆಸರಿಟ್ಟಿದ್ದಾನೆ. ದೇವ್ರ ಹತ್ರ ಕೇಳ್ತಾ ಇದ್ದೆ, ಸ್ವಾಮಿ ಈತನಿಗೆ ಏನ್ ಹೆಸರಿಡಬೇಕು ಎಂಬುದಾಗಿ ಕೇಳುವಾಗ ದೇವರು ನನಗೆ ಅಪೊಸ್ತಲ ಕೃತ್ಯ 28ನೇ ಅಧ್ಯಾಯ ತೆಗೆಲಿಕ್ಕೆ ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ, ಪೌಲ ಏನೆಲ್ಲಾ ಕಷ್ಟಗಳನ್ನು ಅನುಭವಿಸಿದ. ಆತನ ಹೇಳ್ತಾನೆ, ಒಂದು ವೇಳೆ ಹಡಗು ನಷ್ಟ ಆಗ್ತದೆ, ಪ್ರಾಣ ನಷ್ಟ ಆಗುವುದಿಲ್ಲ ಎಂಬುದಾಗಿ ಹೇಳ್ದ. ಅದೇ ರೀತಿಯಲ್ಲಿ ಒಂದು ವೇಳೆ ನನ್ನ ದೈಹಿಕವಾಗಿ ಕುಟುಂಬದಲ್ಲಿ ಅನೇಕ ಸಮಸ್ಯೆಗಳು ಬರ್ತಾ ಇದೆ ಪ್ರಿಯರೇ, ಪರವಾಗಿಲ್ಲ ರೀ, ನನ್ನ ಯೇಸು ಕರ್ತ ನನ್ನ ಜೊತೆಯಲ್ಲಿದ್ದಾನೆ. ಹಾಲೆಲೂಯಾ. ನನ್ನ ಯೇಸು ಸ್ವಾಮಿ ನನ್ನ ಜೊತೆಗಾರನು ಪ್ರಿಯರೇ. ನಮ್ಮನ್ನು ಅದ್ಭುತವಾಗಿ ನಡೆಸ್ತಾ ಇದ್ದಾರೆ ಪ್ರಿಯರೇ. ಇವತ್ತು ದೇವರು ವಿಶೇಷವಾಗಿ ಆಚನೆಗೆ ಅಲ್ಲಿ ಹೇಳುವಾಗ, ಯಾಕೆಂದ್ರೆ ಪೌಲ ಅನೇಕ ಕಷ್ಟಗಳನ್ನು ಅನುಭವಿಸಿ ಮೆಲಿತೆ ಅನ್ನುವಂತ ದ್ವೀಪವನ್ನ ತಲುಪ್ತಾನೆ. ಆ ಮೆಲಿತೆ ಅನ್ನುವಂತ ದ್ವೀಪವನ್ನು ತಲುಪಿಸುವಾಗ ಅಲ್ಲಿ ಅನೇಕ ಆಶೀರ್ವಾದಗಳು ಉಂಟಾಗ್ತದೆ ಪ್ರಿಯರೇ. ಅದಾದ ಮೇಲೆ ನಾನು ಅವನಿಗೆ ಮೆಲಿತ್ ಮೋಸಸ್ ಎಂಬುದಾಗಿ ಆತನ ಹೆಸರಿಟ್ಟೆ ಪ್ರಿಯರೇ. ಅದಾದ್ಮೇಲೆ ಡಾಕ್ಟರ್ಗಳನ್ನ ಕೂಡ ಕರೆಸಿದ್ದೆ ಆ ಹೆಸರಿಡುವಾಗ. ಯಾಕೆ ಅಂತ ಹೇಳಿದ್ರೆ, ನಾನು ಹೋಗಿ ಹೇಳಿದೆ, ನೀವು ಹೇಳಿದ್ರಿ ಇವನು ಸತ್ತೋಗ್ತಾನೆ ಎಂಬುದಾಗಿ ಹೇಳಿದ್ರಿ. ಇವನು ಸತ್ತೋದಂತ ವ್ಯಕ್ತಿ, ಇವನ ಮಾಂಸದ ಮುದ್ದೆ, ಇವನು ನಡೆಯೋದಿಲ್ಲ ಎಂಬುದಾಗಿ ಹೇಳಿದ್ರಿ. ಆದ್ರೆ ಇವತ್ತು ಜೀವ ಸ್ವರೂಪನಾಗಿರುವಂತ ನನ್ನ ಯೇಸು ಕ್ರಿಸ್ತನು ಇವತ್ತು ನಿಲ್ಲಿಸಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ ಎಂಬುದಾಗಿ ಅವನಿಗೆ ಮೆಲಿತ್ ಮೋಸಸ್ ಎಂಬುದಾಗಿ ನಿಜವಾಗಿ ಹೆಸರಿಟ್ಟಿದ್ದಾರೆ. ಇವತ್ತು ಅದ್ಭುತವಾಗಿ ನಮ್ಮನ್ನು ಇಟ್ಟಿದ್ದಾರೆ. ಹಾಡು ಹೇಳ್ತೀಯಾ? ಥ್ಯಾಂಕ್ ಯು ಜೀಸಸ್. ಸೊ ಈತನು ಬಾಯಲ್ಲಿ ಒಂದು ಹಾಡು ಹೇಳ್ಬೇಕಂತ ಇಷ್ಟಪಡ್ತಾ ಇದ್ದೇನೆ. ಸೊ ಆತನು ಹೇಳ್ತಾನೆ, ಮರೆಯದೆ ನೆನೆಸಿರುವೆ, ಮರೆಯದೆ ನೆನೆಸಿರುವೆ, ನಿನ್ನ ಮನಸಾರೆ ವಂದಿಸುವೆ. ನನ್ನ ಮರೆಯದೆ ನೆನೆಸಿರುವೆ, ಮನಸಾರೆ ವಂದಿಸುವೆ. ಹಗಲು ಇರಳು ನನ್ನ ನೆನೆಸಿ ಇದುವರೆಗೂ ನಡೆಸಿರುವೆ. ಹಗಲು ಇರಳು ನನ್ನ ನೆನೆಸಿ ಇದುವರೆಗೂ ನಡೆಸಿರುವೆ. ಸ್ತೋತ್ರ ಸ್ತೋತ್ರ ಅಯ್ಯ, ಆ ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ, ಆ ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಬಲ ಇಲ್ಲ ಲೆಯಲ್ಲಿ ಬಲವನ್ನು ನೀಡಿರುವೆ. ಬಲಹೀನ ಸಮಯದಲ್ಲಿ ಬಲವನ್ನು ನೀಡಿರುವೆ. ಸುಖವಾದ ಸುಖವಾದ
ಗಾಯದಿಂದ ಸುಖವಾದ ನನ್ನ ಕುಟುಂಬ ವೈದ್ಯನು ನೀನೇ. ಸುಖವಾದ ಗಾಯದಿಂದ ಸುಖವಾದ ನನ್ನ ಕುಟುಂಬ ವೈದ್ಯನು ನೀನೇ. ಸ್ತೋತ್ರ ಸ್ತೋತ್ರಯ್ಯ, ಆ ಕೋಟಿ ಕೋಟಿ ಸ್ತೋತ್ರಯ್ಯ. ಸ್ತೋತ್ರ ಸ್ತೋತ್ರಯ್ಯ, ಆ ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಥ್ಯಾಂಕ್ ಯು ಜೀಸಸ್. ಪ್ರಿಯ ದೇವಜನರೇ, ಈಗ ಅನೇಕ ಅದ್ಭುತಗಳನ್ನು ಮಾಡಿದ್ದಾರೆ ಪ್ರಿಯರೇ. ಬೇಕಾದಷ್ಟು ಆತನ ಹಾಡುಗಳನ್ನ ಹೇಳ್ತಾನೆ. ಇವತ್ತು ನಿಜವಾಗಿಯೂ ಅನೇಕ ಸಾಕ್ಷಿಯನ್ನು ನಿಮಗೆ ಇನ್ನೂ ಒಳಗಿನ ಸ್ಥಿತಿಗತಿನ ಹೇಳುವಾಗ ಬೇಕಾದಷ್ಟಿದೆ. ಆದರೆ ನಿಮಗೆ ಎಲ್ಲವನ್ನು ಹೇಳಿದ್ದೇನೆ. ದೇವರು ಯಾಕೆ ಈ ವಿಚಾರವನ್ನು ಹೇಳಿದ್ದೇನೆ ಎಂಬುದಾಗಿ ಹೇಳಿದ್ರೆ, ನನ್ನ ಕರ್ತನು ದೊಡ್ಡ ಅದ್ಭುತವನ್ನು ಮಾಡಿದ್ದಾರೆ. ನನ್ನ ಕರ್ತನು ವಿಶೇಷವಾಗಿ ಆಶೀರ್ವಾದ ಮಾಡಿದ್ದಾರೆ. ಪ್ರಿಯ ದೇವಜನವೇ, ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಒಂದು ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪೌಲನು ಹೇಳ್ತಾನೆ ಅಪೊಸ್ತಲರ ಕೃತ್ಯ 27:22 ಬರುವಾಗ, ಒಂದು ವೇಳೆ ಹಡಗು ನಷ್ಟವಾಗ್ತದೆ ಹೊರತು ಪ್ರಾಣಗಳು ನಷ್ಟ ಆಗುವುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಪ್ರಿಯರೇ, ನಿಜ ರೀ. ಇವತ್ತು ನಿಮ್ಮ ಕುಟುಂಬದಲ್ಲಿ ಕೊರತೆ ಇದೆಯಾ? ಇವತ್ತು ನಿಮ್ಮ ಕುಟುಂಬದಲ್ಲಿ ನೋವಿದೆಯಾ? ಇವತ್ತು ನಿಮ್ಮ ಕುಟುಂಬದಲ್ಲಿ ಕಣ್ಣೀರಿದೆಯಾ? ಇವತ್ತು ನಿಮ್ಮ ಕುಟುಂಬದಲ್ಲಿ ಬಾಧೆಗಳಿದೆಯಾ? ಸಮಸ್ಯೆಗಳಿದೆಯಾ? ಪ್ರಿಯರೇ, ನನ್ನ ಯೇಸು ಸ್ವಾಮಿ ಜೀವಿಸುವಂತ ದೇವರು ರೀ. ನೆನ್ನೆ ಇದ್ದಂತೆ ಇವತ್ತು ನಿತ್ಯ ನಿರಂತರ ಇರುವ ದೇವರು ಎಂಬುದಾಗಿ ಇಬ್ರಿಯ 13:8 ಹೇಳ್ತಾ ಇದೆ. ಪ್ರಿಯರೇ, ಆತನು ಯಾವಾಗಲೂ ಇರುವಂತ ದೇವರು. ಮತ್ತಾಯನ ಬರೆದ ಸುವಾರ್ತೆ 28:20 ನೋಡುವಾಗ, ಯುಗದ ಸಮಾಪ್ತಿ ನಾನು ನಿಮ್ಮ ಸಂಗಡ ಇರ್ತಾನೆ ಎಂಬುದಾಗಿ. ಪ್ರಿಯ ದೇವಚಂದ್ರೇ, ನಿರಾಶೆ ಆಗಬೇಡ್ರಿ, ಸೋತು ಹೋಗ್ಬೇಡ್ರಿ. ನಿಮ್ಗೆ ಕಷ್ಟಗಳಿದ್ಯಾ, ಸಮಸ್ಯೆಗಳಿದ್ಯಾ, ಕಣ್ಣೀರಿದ್ಯಾ, ನೋವಿದ್ಯಾ, ಬಾಧೆಗಳಿದ್ಯಾ, ಮನುಷ್ಯನ ಬಳಿಯಲ್ಲಿ ಹೇಳಿಕೊಳ್ಳಲಾಗದಂತ ಅನೇಕ ದುಃಖಗಳು ನಿಮ್ಮಲ್ಲಿದೆಯಾ? ಪ್ರಿಯ ದೇವಜನವೇ, ನನ್ನ ಯೇಸು ಸ್ವಾಮಿ ಬಿಡುಗಡೆ ಕೊಡಲು ಶಕ್ತನಾಗಿದ್ದಾನೆ ಪ್ರಿಯರೇ. ನಿಮ್ಮ ರೋಗಗಳನ್ನು ವಾಸಿ ಮಾಡಲಿಕ್ಕೆ ನನ್ನ ಕರ್ತನು ಶಕ್ತನಾಗಿದ್ದಾನೆ ಪ್ರಿಯರೇ. ದೇವರು ಶಕ್ತನು ಎಂಬುದಾಗಿ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಪ್ರಿಯರೇ. ಇವೆಲ್ಲವೂ ನನ್ನ ಕರ್ತನೆ ಮಾಡಿರುವಂಥದ್ದು ಪ್ರಿಯರೇ. ನನ್ನ ಯೇಸು ಸ್ವಾಮಿ ಅದ್ಭುತಗಳ ದೇವರು, ನನ್ನ ಯೇಸು ಸ್ವಾಮಿ ಅದ್ಭುತ ಸ್ವರೂಪನು ಎಂಬುದಾಗಿ ಯೆಶಾಯ 9:6 ಹೇಳ್ತದೆ. ಆತನ ಅದ್ಭುತ ಸ್ವರೂಪನು ಎಂಬುದಾಗಿ. ಪ್ರಿಯ ದೇವಚಂದ್ರೇ, ಇವತ್ತು ನನ್ನ ಜೀವಿತದಲ್ಲಿ ಮಾಡಿದಂತ ಅದ್ಭುತಗಳನ್ನ ನನ್ನ ಕರ್ತ ನಿಮಗೂ ಕೂಡ ಮಾಡ್ತಾ ಇದ್ದಾನೆ ಪ್ರಿಯರೇ. ನಿಮಗೂ ಮಾಡ್ತಾನೆ. ದೇವರು ಅದ್ಭುತವಾಗಿ ನಮ್ಮನ್ನ ಆಶೀರ್ವಾದ ಮಾಡಿದ್ದಾನೆ ಪ್ರಿಯರೇ. ನಿಮ್ಮನ್ನು ಕೂಡ ಆಶೀರ್ವಾದ ಮಾಡ್ತಾರೆ. ಹಾಗಿದ್ದ ಮೇಲೆ ನಾವೆಲ್ಲರೂ ಒಂದು ಕ್ಷಣ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ತಂದೆ, ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮ ರಕ್ಷಕನೇ ನಿನಗೆ ಸ್ತೋತ್ರ. ನಮ್ಮ ಒಡೆಯನೇ ನಿನಗೆ ಸ್ತೋತ್ರ. ನಮ್ಮ ರಾಜಾದಿರಾಜನೇ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಹಲ್ಲೆಲೂಯಾ. ಮಹಾ ಕನಿಕರ ಪಡುವಂತಹ ಪ್ರೀತಿಯ ಪರಲೋಕದ ತಂದೆಯ ದೇವ, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನ ಮೂಲಕ ನಿನ್ನ ಪಾದದಲ್ಲಿ ನಾವಿದ್ದೇವೆ ಸ್ವಾಮಿ. ಸುಂದರವಾದಂತ ಈ ಒಂದು ಒಳ್ಳೆಯ ಸಮಯದಲ್ಲಿ ಸ್ವಾಮಿ ಕರ್ತನೇ, ನನ್ನ ಕುಟುಂಬದಲ್ಲಿ ಮಾಡಿದಂತೆ ಎಲ್ಲ ಉಪಕಾರಗಳನ್ನ ಸ್ಮರಿಸಿ ಇವತ್ತು ಸ್ವಾಮಿ ನಿನ್ನ ಮಹಿಮೆಗೋಸ್ಕರ ನೀನು ಮಾಡಿದಂತ ಉಪಕಾರಗಳನ್ನ ನೆನೆಸಿ ಸ್ಮರಿಸಿ ಸಾಕ್ಷಿಯನ್ನ ಹೇಳಲಿಕ್ಕೆ ನೀನು ಮಾಡಿದ ಉಪಕಾರಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವರೇ, ಸಾಕ್ಷಿಯನ್ನ ಕೇಳಿ ಸ್ವಾಮಿ ಅನೇಕ ಜನರ ಪ್ರೋತ್ಸಾಹ ಪಡಿಸಿದೆ ಎಂಬುದಾಗಿ ನಂಬ್ತೇನೆ ಸ್ವಾಮಿ. ನನ್ನ ದೇವರು ಯಾರು ಸೋತು ಹೋಗದೆ, ನಿರಾಶೆ ಆಗದೆ ಸ್ವಾಮಿ. ಒಂದು ವೇಳೆ ಲೋಕದಲ್ಲಿ ಹಡಗು ನಷ್ಟ ಆಗ್ತದೆ, ಪ್ರಾಣ ಮಾತ್ರ ನಷ್ಟ ಆಗುವುದಿಲ್ಲ, ಅದನ್ನ ನೀನು ಹೇಳ್ತೀವಿ ಸ್ವಾಮಿ. ಇವತ್ತು ಯಾರೆಲ್ಲ ನೋವಿನಲ್ಲಿದ್ದಾರೋ ಅವರಿಗೆ ಬಿಡುಗಡೆ ಆಗಲಿ ಸ್ವಾಮಿ. ರೋಗಗಳಲ್ಲಿರುವಂತವರಿಗೆ ಬಿಡುಗಡೆ ಆಗಲಿ ಸ್ವಾಮಿ. ಕಣ್ಣೀರಿನಲ್ಲಿರುವಂತವರಿಗೆ ಕಣ್ಣೀರನ್ನು ಒರೆಸಪ್ಪ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನಯ್ಯ. ಮನುಷ್ಯನ ಬಳಿಯಲ್ಲಿ ಹೇಳಿಕೊಳ್ಳಲಾಗದಂತ ದುಃಖಗಳಿರ್ಬೋದು, ಸಮಸ್ಯೆಗಳಿರ್ಬೋದಯ್ಯ, ಕಣ್ಣೀರಿದೆ ಸ್ವಾಮಿ. ದಯವಿಟ್ಟು ಅವ್ರನ್ನ ಬಿಡುಗಡೆ ಮಾಡಯ್ಯ, ಅವ್ರನ್ನ ಆಶೀರ್ವಾದ ಮಾಡು ಎಂಬುದಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ.
ನಿನ್ನ ಕಾರ್ಯಗಳು ಜರಗಲಿ ಅಯ್ಯ. ನಿನ್ನ ಮಹಿಮೇಲೆ ಉಪಯೋಗಿಸ್ಕೋ. ಮಹಿಮೆ ನಿನಗುಂಟಾಗಲಿ ಸ್ವಾಮಿ. ಎಲ್ಲ ಮಹಿಮೆ ನಿನಗುಂಟಾಗಲಿ ಸ್ವಾಮಿ. ಎಲ್ಲಾ ಮಹಿಮೆ ನಿನಗುಂಟಾಗಲಿ ದೇವರೇ. ಒಬ್ಬೊಬ್ಬರನ್ನ ಆಶೀರ್ವಾದ ಮಾಡಿ ಬಲಪಡಿಸಿ ನಡೆಸಬೇಕೆಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯಾದ ದೇವರೇ. ಆಮೇನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ ಪ್ರೇರೆ. ದೇವರು ನಿಮ್ಮ ಸಂಗಡ ಯಾವಾಗಲೂ ಇರುವಾತನೇ ಆಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಎಲ್ ಶಡಾಯ್ ನನ್ನ ಜೊತೆ ನೀನೇ,